ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನೋಡಿ, ನಾವು ಜನರಲ್ ಸೈನ್ಸ್ ಸೀರೀಸ್ ಮೇಲೆ ಇದು 3ನೇ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2ಗಳನ್ನು 20 ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ, ಅನಾಲಿಸಿಸ್ ಮಾಡಿದ್ದೀವಿ. ಓಕೆ, ಪ್ರಶ್ನೆಗಳು ಕೇವಲ 40 ಆಗಿರ್ಬೋದು, ಬಟ್ ಅದ್ರ ಮೇಲೆ ಮಾಡಿರ್ತಕ್ಕಂಥ ಡಿಸ್ಕಷನ್ ನಿಮಗೆ ನೂರಾರು ಪ್ರಶ್ನೆಗಳಿಗೆ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ವಿಜ್ಞಾನದ ಮೇಲೆ 3ನೇ ಭಾಗವನ್ನು ಅಗೇನ್ 20 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಡೀಪರ್ ಆಗಿರ್ತಕ್ಕಂಥ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಯಾವುದೇ ರೀತಿಯಾಗಿ ಕೇಳಿದ್ರು ಸಹಿತ ನೀವು ಆನ್ಸರ್ ಮಾಡೋದಕ್ಕೆ ಒಂದು ಎಬಿಲಿಟಿಯನ್ನು ಗಳಿಸ್ಕೋಬೇಕು. ಆ ರೇಂಜಲ್ಲಿ ನಾವು ಡಿಸ್ಕಸನ್ನು ಮಾಡೋಣ. ಓಕೆ, ಸೊ ಇಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನೀವು ಭಾಳಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ, ಸರ್ ಹಿಸ್ಟ್ರಿ ಕ್ವಶನ್ಸ್ ಮಾಡಿಕೊಡಿ, ಜಿಯೋಗ್ರಫಿ ಮಾಡಿಕೊಡಿ, ಎಕನಾಮಿಕ್ಸ್ ಮಾಡಿಕೊಡಿ ಅಂತ ಭಾಳಷ್ಟು ಕೇಳ್ತಾ ಇದ್ರಿ. ನೋಡಿ, ಈಗ ಆಲ್ರೆಡಿ ಭಾಳಷ್ಟು ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಒಂದು ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದಾರೆ. ನಿಮಗೆ ಒಂದು ಎಕ್ಸಾಮ್ಗೆ ಯೂಸ್ ಆಗೋ ಥರ ನಿಮ್ಗೆ ಯಾವ ಒಂದು ವಿಡಿಯೋಗಳು ಯೂಸ್ ಆಗ್ತವೋ, ಇಷ್ಟ ಆಗ್ತವೋ ಆ ವಿಡಿಯೋಗಳನ್ನು ನೋಡಿದರೆ ನಿಮ್ಮ ನಾಲೆಜನ್ನು ಗೇನ್ ಮಾಡ್ಕೋಬೋದು, ಪರೀಕ್ಷೆಗಳಲ್ಲಿ ಸಕ್ಸಸ್ ಕಾಣ್ಬೋದಲ್ವಾ. ಸೊ ನೋಡಿ, ಮಂಜುನಾಥ್ ಸರು ವಿಜಯ್ ವಿಭವ ಚಾನಲಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದಾರೆ. ಸಾಧನಾ ಅಕಾಡೆಮಿ ಚಾನಲಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿಕೊಟ್ಟಿದ್ದಾರೆ. ನಾನು ಕೂಡ ಅದರಲ್ಲಿ ಒಂದು ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಒಂದು ವಿಡಿಯೋಗಳನ್ನು ಮಾಡಿದ್ದೀವಿ. ಸೊ ಹಾಗಾಗಿ ನಮ್ಮ ಕನ್ನಡದಲ್ಲಿ ಹಲವಾರು ಚಾನಲ್ಗಳಿದ್ದಾವೆ, ಹಲವಾರು ವಿಡಿಯೋಗಳಿದ್ದಾವೆ, ಹೋಗಿ ನೋಡಿ. ಕೊನೆಗೆ ಒಟ್ಟಿನಲ್ಲಿ ನೀವು ಎಕ್ಸಾಮಲ್ಲಿ ಸಕ್ಸಸ್ ಕಾಣಬೇಕು ಅಷ್ಟೇ. ಓಕೆ, ಸೊ ಹಾಗಾಗಿ ಎಲ್ಲೆಲ್ಲಿ ಸಾಧ್ಯನೋ ಆ ಒಂದು ವಿಡಿಯೋಗಳನ್ನು ನೋಡಿ. ಸೊ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ವಿಡಿಯೋಗಳನ್ನು ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಈಗ ಎಕ್ಸಾಮ್ ಹತ್ತಿರ ಇರೋದ್ರಿಂದ ಆಲ್ಮೋಸ್ಟು ಭಾಳಷ್ಟು ವೀಡಿಯೋಗಳನ್ನು ಮಾಡಿಕೊಡ್ತಾ ಇದ್ದೀನಿ. ಓಕೆ, ಸೊ ಇಷ್ಟು ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳ ಮೇಲೆ 3ನೇ ಭಾಗವನ್ನು ನೋಡ್ತಾ ಇದ್ದೀವಿ. ಓಕೆ, ಬನ್ನಿ. ಹಾಗಾದರೆ ನೋಡಿ, ಟಾಪ್ ಜನರಲ್ ಸೈನ್ಸ್ ಕ್ವಶನ್ಸು, ಟಾಪ್ ಸಾಮಾನ್ಯ ವಿಜ್ಞಾನ ಪ್ರಶ್ನೆಗಳಾಗಿರ್ಬೋದು. ಸೊ ಇದರಲ್ಲಿ 3ನೇ ಭಾಗದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಕ್ವಶನ್ಸ್ ಅಂತೀವಿ. ಅಂದರೆ ಹಿಂದೆ ಬಂದಿರತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳಿದ್ರು ಮತ್ತು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಬನ್ನಿ. ಹಾಗಾದರೆ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಲೆಟ್ಸ್ ಮೂವ್ ಆನ್. ಮೊದಲನೇ ಪ್ರಶ್ನೆ ನೋಡಿ, ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ಎಲ್ಲಿ ಮೂಡುತ್ತದೆ ಅನ್ನೋದು ಪ್ರಶ್ನೆ ಆಗುತ್ತೆ. ವೆನ್ ಎ ಪರ್ಸನ್ ಹ್ಯಾಸ್ ಶಾರ್ಟ್ ಸೈಟ್ ದ ಇಮೇಜ್ ಇನ್ ಈಸ್ ಐಸ್ ಎಲ್ಲಿ ಬೀಳುತ್ತೆ ಅಂದರೆ ನೋಡಿ, ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ. ಅಂದರೆ ಫಾಲ್ಸ್ ಇನ್ ಫ್ರಂಟ್ ಆಫ್ ದ ರೆಟಿನಾ. ರೆಟಿನಾದ ಹಿಂಭಾಗದಲ್ಲಿ ಮೂಡುತ್ತದೆ. ಮೊದಲನೇದು ಮುಂಭಾಗದಲ್ಲಿ, ಆಪ್ಷನ್ ಬಿ ರೆಟಿನಾದ ಹಿಂಭಾಗದಲ್ಲಿ ಮೂಡುತ್ತದೆ. ಅಂದರೆ ಫಾಲ್ಸ್ ಬಿಹೈಂಡ್ ಇಸ್ ರೆಟಿನಾ. ಅಥವಾ ಆ ಒಂದು ಬಿಂಬ ರೆಟಿನಾ ಮೇಲೆಯೇ ಮೂಡುತ್ತದೆ. ಅಂದರೆ ಫಾಲ್ಸ್ ಎಕ್ಸಾಕ್ಟ್ಲಿ ಆನ್ ಇಸ್ ರೆಟಿನಾ. 4ನೇ ಆಪ್ಷನ್ನು ಬಿಂಬ ಮೂಡುವುದೇ ಇಲ್ಲ ಅಂತಕ್ಕಂಥ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಹಾಗಾದರೆ ಸಮೀಪ ದೃಷ್ಟಿ ದೋಷ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿ ಇಮೇಜ್ ಅಥವಾ ಬಿಂಬ ಅವನ ಕಣ್ಣುಗಳಲ್ಲಿ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ. ಅಂದರೆ ಫಾಲ್ಸ್ ಇನ್ ಫ್ರಂಟ್ ಆಫ್ ದ ರೆಟಿನಾ ಅಂತ. ಸರ್, ರೆಟಿನಾ ಅಂದ್ರೇನು, ಇಮೇಜ್ ಏನು, ಬಿಂಬ ಏನು? ಸೊ ಅರ್ಥ ಆಗ್ತಾ ಇಲ್ಲ ಸರ್ ಅಂದರೆ ಒಂದು ಇಮೇಜ್ ಮುಖಾಂತರ ನೋಡೋಣ, ಅರ್ಥ ಆಗುತ್ತೆ. ಓಕೆ ನೋಡಿ, ನಾರ್ಮಲ್ ವಿಷನ್ ಇರ್ತಕ್ಕಂಥವ್ರಿಗೆ ಆ ಒಂದು ಫೋಕಲ್ ಪಾಯಿಂಟು ಎಕ್ಸಾಕ್ಟ್ಲಿ ಈ ರೆಟಿನಾದ ಮೇಲೇ ಬೀಳುತ್ತೆ. ನಾರ್ಮಲ್ ಇರೋರಿಗೆ ನೋಡಿ, ರೆಟಿನಾ ಮೇಲೆ ಬಿದ್ದಿದೆ, ಇದು ರೆಟಿನಾ. ಓಕೆ, ಇದು ಕಾರ್ನಿಯಾ, ಇದು ಲೆನ್ಸ್ ಆಗುತ್ತೆ. ಓಕೆ, ಸೊ ರೆಟಿನಾ ಮೇಲೆ ಬಿದ್ದರೆ ಅದು ನಾರ್ಮಲ್ ವಿಷನ್ ಆಗುತ್ತೆ. ಬಟ್ ಸಮೀಪ ದೃಷ್ಟಿ ದೋಷ ಇರ್ತಕ್ಕಂಥ ವ್ಯಕ್ತಿಯ ಒಂದು ಕಣ್ಣುಗಳಲ್ಲಿ ಈ ಒಂದು ಫೋಕಲ್ ಪಾಯಿಂಟು ಬಿಂಬ ಎಲ್ಲಿ ಮೂಡುತ್ತೆ ಅಂದರೆ ರೆಟಿನಾದ ಮುಂಭಾಗದಲ್ಲಿ. ನೋಡಿ, ಇಲ್ಲಿ ರೆಟಿನಾ ಇದೆ, ಸೊ ಇದು ಮುಂಭಾಗದಲ್ಲಿ ಬಿದ್ದಿದೆ ಫೋಕಲ್ ಪಾಯಿಂಟ್. ಇನ್ನು ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಈ ರೆಟಿನಾದ ಹಿಂಭಾಗದಲ್ಲಿ, ಇದು ರೆಟಿನಾ ನೋಡಿ ಹಿಂಭಾಗದಲ್ಲಿ. ಸೊ ಇದು ಈ 2 ವ್ಯತ್ಯಾಸಗಳು ಗೊತ್ತಿರಬೇಕು. ಹಾಗಾದರೆ ಸಮೀಪ ದೃಷ್ಟಿ ದೋಷ ಅಂದ್ರೇನು, ದೂರದೃಷ್ಟಿ ದೋಷ ಅಂದ್ರೇನು? ಓಕೆ ನೋಡಿ, ಮೊದಲನೇದು ಸಮೀಪ ದೃಷ್ಟಿ ದೋಷ ಅಥವಾ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ಸೊ ಇದರಲ್ಲಿ ವ್ಯಕ್ತಿಯು ಹತ್ತಿರದ ವಸ್ತುಗಳನ್ನು ಚೆನ್ನಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ನೋಡಿ, ಸಮೀಪ ದೃಷ್ಟಿ ದೋಷದಲ್ಲಿ ಹತ್ತಿರದ ವಸ್ತುಗಳು ಚೆನ್ನಾಗಿ ಕಾಣಿಸ್ತವೆ, ದೂರದ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ಅದು ಸಮೀಪ ದೃಷ್ಟಿ ದೋಷ ಅಥವಾ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ಇದು ಯಾಕಾಗುತ್ತಂದರೆ ಐಬಾಲ್ ಏನಾಗಿರುತ್ತೆ, ಟೂ ಲಾಂಗ್ ಆಗಿರುತ್ತೆ. ನೋಡಿ, ಇದು ನಾರ್ಮಲ್ ವಿಷನಲ್ಲಿ ಐಬಾಲ್ ಇಷ್ಟು ಲಾಂಗ್ ಇದ್ದರೆ ಇದು ಸ್ವಲ್ಪ ಲೆಂತ್ ಜಾಸ್ತಿ ಇದೆ. ಹಾಗಾಗಿ ಫೋಕಲ್ ಪಾಯಿಂಟು ಎಕ್ಸಾಕ್ಟಾಗಿ ರೆಟಿನಾ ಮೇಲೆ ಬೀಳೋ ಬದಲಾಗಿ ಈ ಲಾಂಗ್ ಆಗಿರೋದ್ರಿಂದ ಐಬಾಲು ಅದು ರೆಟಿನಾದ ಮುಂಭಾಗದಲ್ಲಿ ಮೂಡ್ತಾ ಇದೆ. ಓಕೆ, ಇದು ಸಮೀಪ ದೃಷ್ಟಿ ದೋಷ. ಓಕೆ, ಇನ್ನು ದೂರದೃಷ್ಟಿ ದೋಷ ಇರ್ತಕ್ಕಂಥ ವ್ಯಕ್ತಿಗಳಿಗೆ
ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ, ಆದರೆ ಹತ್ತಿರದ ವಸ್ತುಗಳು ಚೆನ್ನಾಗಿ ಕಾಣಿಸಲ್ಲ, ಮಸುಕಾಗಿ ಕಾಣಿಸ್ತವೆ. ಇದಕ್ಕೆ ಕಾರಣ ಏನಂದರೆ ಈ ಐಬಾಲ್ ಏನಾಗಿರುತ್ತೆ ನಾರ್ಮಲ್ ವಿಷನ್ಗಿಂತಲೂ ಚಿಕ್ಕದಾಗಿರುತ್ತೆ. ನೋಡಿ ಎಷ್ಟು ಚಿಕ್ಕದಾಗಿದೆ. ಅದೇ ಶಾರ್ಟ್ ಸೈಟೆಡ್ನೆಸ್ಸಲ್ಲಿ ಅಥವಾ ಸಮೀಪ ದೃಷ್ಟಿ ದೋಷದಲ್ಲಿ ನೋಡಿ ಎಷ್ಟು ಐಬಾಲ್ ಎಷ್ಟು ಲೆಂತ್ ಇತ್ತು. ಈ ದೂರದೃಷ್ಟಿ ದೋಷದಲ್ಲಿ ಐಬಾಲು ಚಿಕ್ಕದಾಗಿರುತ್ತೆ. ಹಾಗಾಗಿ ಆ ಫೋಕಲ್ ಪಾಯಿಂಟು ರೆಟಿನ ಮೇಲೆ ಬೀಳೋ ಬದಲಾಗಿ ಈ ಒಂದು ಐಬಾಲು ಲೆಂತ್ ಚಿಕ್ಕದಿರೋದ್ರಿಂದ ಫೋಕಲ್ ಪಾಯಿಂಟು ಅದನ್ನು ದಾಟಿ ಹಿಂದೆ ಬೀಳ್ತಾ ಇದೆ ಫೋಕಲ್ ಪಾಯಿಂಟು. ಸೊ ಹಾಗಾಗಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ, ಹತ್ತಿರದ ವಸ್ತುಗಳು ಮಸುಕಾಗಿ ಕಾಣಿಸ್ತವೆ ದೂರದೃಷ್ಟಿ ದೋಷದಲ್ಲಿ. ಸೊ ಇಷ್ಟು ತಿಳ್ಕೋಬೇಕು, ಕಾರಣ ಏನು ಅಂತಲೂ ನೋಡ್ಕೋಬೇಕು. ಓಕೆ. ಸೊ ಹಾಗಾಗಿ ಸಮೀಪ ದೃಷ್ಟಿ ದೋಷ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ ಅನ್ನೋದು ಸರಿಯಾಗುತ್ತೆ. ನೋಡಿ, ಇದು ರೆಟಿನ ಮುಂಭಾಗದಲ್ಲಿ ಬಿದ್ದಿದೆ. ಇನ್ನು ದೂರದೃಷ್ಟಿ ದೋಷದಲ್ಲಿ ಫೋಕಲ್ ಪಾಯಿಂಟ್ ಬಿಂಬವು ಆ ರೆಟಿನಾದ ಹಿಂದ್ಗಡೆ ಬೀಳುತ್ತೆ. ಇಷ್ಟು ತಿಳ್ಕೋಬೇಕು. ಓಕೆ. ಇನ್ನು ಸೊ ಆ ಒಂದು ಪ್ರೋಸೆಸ್ನ ಸಮೀಪ ದೃಷ್ಟಿ ದೋಷಿಯನ್ನು ಮಯೋಪಿಯಾ ಅಂತ ಕರಿತೀವಿ, ಈ ದೂರದೃಷ್ಟಿ ದೋಷವನ್ನು ಹೈಪರೋಪಿಯಾ ಅಂತ ಕರಿತೀವಿ. ಸೊ ಕಾಜಸ್ ನೋಡೋದಾದರೆ, ಡಿಫ್ರೆನ್ಸಸ್ ನೋಡೋದಾದರೆ, ಇದು ಕಾರಣ ಏನಂದ್ರೆ ಮಯೋಪಿಯಾಕ್ಕೆ ಐಬಾಲು ಟೂ ಲಾಂಗ್ ಆಗಿರುತ್ತೆ, ಇಲಾಂಗೇಟ್ ಆಗಿರುತ್ತೆ. ಇನ್ನು ಹೈಪರೋಪಿಯಾಗೆ ಕಾರಣ ಏನಂದರೆ ಐಬಾಲು ಶಾರ್ಟ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ. ಹಾಗಾಗಿ ರೆಟಿನಾದ ಹಿಂಭಾಗದಲ್ಲಿ ಅದರ ಫೋಕಲ್ ಪಾಯಿಂಟ್ ಬೀಳುತ್ತೆ. ಇನ್ನು ಮಯೋಪಿಯಾದಲ್ಲಿ ಅಥವಾ ಸಮೀಪ ದೃಷ್ಟಿ ದೋಷದಲ್ಲಿ ರೆಟಿನಾ ಇಲ್ಲಿದ್ದರೆ ಅದರ ಮುಂಭಾಗದಲ್ಲಿ ಬಿದ್ದಿರುತ್ತೆ. ಓಕೆ. ಇನ್ನು ಇಮೇಜು ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಅಂದರೆ, ಸೊ ಇಮೇಜು ನಿಯರ್ ಇರ್ತಕ್ಕಂಥ ಮಯೋಪಿಯಾದಲ್ಲಿ ಹತ್ತಿರ ಇರ್ತಕ್ಕಂಥವು ಚೆನ್ನಾಗಿ ಕಾಣಿಸ್ತವೆ, ದೂರದಲ್ಲಿರೋವು ಚೆನ್ನಾಗಿ ಕಾಣಿಸಲ್ಲ. ಹೈಪರೋಪಿಯಾದಲ್ಲಿ ದೂರವು ಚೆನ್ನಾಗಿ ಕಾಣಿಸ್ತವೆ, ಹತ್ತಿರವು ಚೆನ್ನಾಗಿ ಕಾಣಿಸಲ್ಲ. ಓಕೆ. ಇನ್ನು ಶೇಪ್ ಯಾವ ಥರ ಇರುತ್ತೆ ಐಬಾಲ್ದಂದರೆ, ಮಯೋಪಿಯಾದಲ್ಲಿ ಅಥವಾ ಸಮೀಪ ದೃಷ್ಟಿ ದೋಷದಲ್ಲಿ ಟೂ ಲಾಂಗ್ ಆಗಿರುತ್ತೆ ಐಬಾಲು, ಹೈಪರೋಪಿಯಾದಲ್ಲಿ ಅಥವಾ ದೂರದೃಷ್ಟಿ ದೋಷದಲ್ಲಿ ಐಬಾಲು ಚಿಕ್ಕದಾಗಿರುತ್ತೆ. ಇವುಗಳಿಗೆ ಟ್ರೀಟ್ಮೆಂಟ್ ಏನು ಅಂದರೆ, ಮಯೋಪಿಯಾವನ್ನು ಸಮೀಪ ದೃಷ್ಟಿ ದೋಷವನ್ನು ಕಾಂಕೇವ್ ಲೆನ್ಸನ್ನು ಬಳಸಿ ಒಂದು ಒಳ್ಳೆ ಅಪ್ರಾಪ್ರಿಯೇಟ್ ಆಗಿರತಕ್ಕಂಥ ಫೋಕಲ್ ಲೆಂತ್ಗೆ ಸೆಟ್ ಮಾಡಿ ಕಾಂಕೇವ್ ಲೆನ್ಸ್ ಮುಖಾಂತರ ಸಮೀಪ ದೃಷ್ಟಿ ದೋಷವನ್ನು ಹೋಗಲಾಡಿಸ್ಕೋಬೋದು. ಅಂದರೆ ನೋಡಿ, ನಿಯರ್ ಸೈಟೆಡ್ನೆಸ್ಸಲ್ಲಿ ಸಮೀಪ ದೃಷ್ಟಿ ದೋಷದಲ್ಲಿ ಕಾಂಕೇವ್ ಲೆನ್ಸನ್ನು ಬಳಸಬೇಕು. ಕಾಂಕೇವ್ ಲೆನ್ಸ್ ಅಂದರೆ ಈ ಥರ ಇರುತ್ತೆ. ಓಕೆ. ನೆಕ್ಸ್ಟು ಹೈಪರೋಪಿಯಾ ಅಥವಾ ದೂರದೃಷ್ಟಿ ದೋಷವನ್ನು ಕಾನ್ವೆಕ್ಸ್ ಲೆನ್ಸ್ಗಳನ್ನು ಬಳಸಿ ನಾವು ಹೋಗಲಾಡಿಸ್ಕೋಬೋದು. ಕಾನ್ವೆಕ್ಸ್ ಲೆನ್ಸ್ ಅಂದರೆ ಈ ಥರ ಇರುತ್ತೆ. ಓಕೆ. ಇಷ್ಟು ತಿಳ್ಕೊಬೇಕು ಇದ್ರ ಬಗ್ಗೆ. ನೆಕ್ಸ್ಟು ಎರಡನೇ ಪ್ರಶ್ನೆ, ಸಮೀಪ ದೃಷ್ಟಿಯಿಂದ ಬಳಲುತ್ತಿರುವ ವ್ಯಕ್ತಿಯು ದೃಷ್ಟಿ ಸರಿಪಡಿಸಲು ಯಾವ ರೀತಿಯ ಮಸೂರವನ್ನು ಬಳಸಲಾಗುತ್ತದೆ? ನೋಡಿ, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನು. ವಾಟ್ ಟೈಪ್ ಆಫ್ ಲೆನ್ಸ್ ಈಸ್ ಯೂಸ್ಡ್ ಟು ಕರೆಕ್ಟ್ ವಿಷನ್ ಆಫ್ ಎ ಪರ್ಸನ್ ಸಫರಿಂಗ್ ಫ್ರಮ್ ಮಯೋಪಿಯಾ? ಸೊ ಈಗ ತಾನೇ ನೋಡಿದ್ವಿ, ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ದೋಷವನ್ನು ಹೋಗಲಾಡಿಸ್ಕೋಬೇಕಂದ್ರೆ ಕಾಂಕೇವ್ ಲೆನ್ಸ್ಗಳನ್ನು ಬಳಸಬೇಕು. ಕಾಂಕೇವ್ ಲೆನ್ಸ್ ಅಂದ್ರೆ ಏನು ನೋಡಿ, ನಿಮ್ನ ದರ್ಪಣ ಅಥವಾ ಒಳಗೆ ಬಾಗಿರ್ತಕ್ಕಂಥ ದರ್ಪಣವಾಗುತ್ತೆ. ಓಕೆ. ಅಥವಾ ನಿಮ್ನ ಮಸೂರ ಅಂತ ಕರಿತೀವಿ. ಆ್ಯಕ್ಚುಲಿ ನಿಮ್ನ ಮಸೂರ ಆಗಬೇಕದು. ಓಕೆ. ಕಾಂಕೇವ್ ಲೆನ್ಸ್ ಅಂದರೆ. ನೆಕ್ಸ್ಟು ಇಲ್ಲಿ ನೋಡಿ, ನಾರ್ಮಲ್ ವಿಷನ್ ಇರುತ್ತೆ, ಎಕ್ಸಾಕ್ಟಾಗಿ ಐಬಾಲ್ ಮೇಲೆ ಬೀಳುತ್ತೆ. ಬಟ್ ನಿಯರ್ ಸೈಟೆಡ್ನೆಸ್ ಅಥವಾ ಸಮೀಪ ದೃಷ್ಟಿ ದೋಷದಲ್ಲಿ ಐಬಾಲ್ಗಿಂತ ಮುಂದೆ ಬೀಳುತ್ತೆ. ಓಕೆ. ಸೊ ಕಾಂಕೇವ್ ಲೆನ್ಸ್ ಈ ಥರ ಇರುತ್ತೆ, ಕಾನ್ವೆಕ್ಸ್ ಲೆನ್ಸ್ ಈ ಥರ ಇರುತ್ತೆ. ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ, ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಕಾರಣವೇನೆಂದರೆ, ಎ ಒಪೆಕ್ ಶೀಟ್ ಆಫ್ ಪೇಪರ್ ಲುಕ್ಸ್ ರೆಡ್ ಟು ಅವರ್ ಐಸ್ ಬಿಕಾಸ್ ಇಟ್ ಈಸ್, ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ, ಅಂದರೆ ರಿಫ್ಲೆಕ್ಟಿಂಗ್ ದ ರೆಡ್ ಲೈಟ್. ಓಕೆ. ಸೊ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ತೆಗೆದುಕೊಂಡು ನೋಡೋಣ, ಇದು ಏನು ರಿಫ್ಲೆಕ್ಷನ್ನು, ಯಾಕೆ ಕಲರ್ ಬೇರೆ ಬೇರೆ ಕಲರ್ಗಳು ಕಾಣ್ತವೆ ಅನ್ನೋದಾದರೆ, ಇಲ್ಲಿ ನೋಡಿ, ಒಂದು ಎಲೆ ಇದೆ, ಹಸಿರು ಎಲೆ. ಹಸಿರಾಗಿ ಕಾಣೋದಕ್ಕೆ ಕಾರಣ ಏನಂದರೆ, ವಸ್ತುಗಳು ವಿಭಿನ್ನ ಬಣ್ಣಗಳಲ್ಲಿ ಗೋಚರಿಸುತ್ತವೆ. ಏಕೆಂದರೆ ಅವು ಕೆಲವು ಬಣ್ಣಗಳನ್ನು, ಕೆಲವು ತರಾಂಗಾಂತರಗಳನ್ನು ಹೀರಿಕೊಳ್ತವೆ, ಇತರ ಬಣ್ಣಗಳನ್ನು ಪ್ರತಿಬಿಂಬಿಸ್ತವೆ ಅಥವಾ ರವಾನಿಸುತ್ತವೆ. ಸೊ ಈ ಒಂದು ಫೆನಾಮಿನ ಈವನ್ ಗ್ರೀನ್ ಲೀವ್ಸಲ್ಲೂ ನಾವು ಕಾಣ್ಬೋದು. ಗ್ರೀನ್ ಲೀವ್ಸಲ್ಲಿ ಅಥವಾ ಹಸಿರು ಎಲೆಗಳಲ್ಲಿ ಹಸಿರಾಗಿ ಕಾಣೋದಕ್ಕೆ ಕಾರಣ ಏನಂದರೆ, ನೋಡಿ, ಪ್ಲಾಂಟ್ಸ್ ಆರ್ ಗ್ರೀನ್ ಬಿಕಾಸ್ ದರ್ ಸೆಲ್ಸ್ ಕಂಟೈನ್ ಕ್ಲೋರೋಪ್ಲಾಸ್ಟ್ಸ್. ಅವು ಕ್ಲೋರೋಪ್ಲಾಸ್ಟ್ಗಳನ್ನು ಒಳಗೊಂಡಿರ್ತವೆ. ಈ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥ ಪಿಗ್ಮೆಂಟ್ ಏನು ಮಾಡುತ್ತೆ, ಅದರೊಳಗಿರ್ತಕ್ಕಂಥ ಪಿಗ್ಮೆಂಟು ಕ್ಲೋರೋಫಿಲ್ಲು, ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಯಾವುದನ್ನು, ಡೀಪ್ ಬ್ಲೂ ಮತ್ತು ರೆಡ್ ಲೈಟ್ಗಳನ್ನು, ಮತ್ತು ಅದು ಈ ಗ್ರೀನ್ ಲೈಟನ್ನು ಅದರ್ ಸ್ಪೆಕ್ಟ್ರಮ್ನ ಬಿಟ್ಕೊಡುತ್ತೆ. ಹಾಗಾಗಿ ಸನ್ಲೈಟಲ್ಲಿರ್ತಕ್ಕಂಥ ಡೀಪ್ ಬ್ಲೂ ಮತ್ತು ರೆಡ್ ಲೈಟ್ಗಳು ಅಬ್ಸರ್ವ್ ಆಗಿ
ಉಳಿದಿರ್ತಕ್ಕಂಥ ಸ್ಪೆಕ್ಟ್ರಮ್ ನಮಗೆ ಕಾಣಿಸೋದ್ರಿಂದ ಅದು ಗ್ರೀನ್ ಆಗಿ ಕಾಣಿಸುತ್ತೆ. ಇದೇ ಫೆನಾಮಿನ ಸೊ ಬೇರೆ ಕಡೆ ಎಲ್ಲ ನಮ್ಗೆ ವರ್ಕ್ ಆಗುತ್ತೆ. ಹಾಗಾಗಿ ಕಲರು ಬೇರೆ ಬೇರೆ ಥರ ಕಾಣಿಸ್ತವೆ. ಓಕೆ, ಇನ್ನು 4ನೇ ಪ್ರಶ್ನೆ, ಗೋಬರ್ ಅನಿಲದ ಪ್ರಮುಖ ಘಟಕ ಯಾವುದು? ವಾಟ್ ಈಸ್ ಅ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಗೋಬರ್ ಗ್ಯಾಸ್? ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಸಲ್ಫರ್, ನೈಟ್ರೋಜನ್. ಅಂದರೆ ಸರಿಯಾದ ಉತ್ತರ ಮೀಥೇನ್ ಆಗುತ್ತೆ. CH4 ಅಂತ ಕರಿತೀವಿ. ಅದು ಗೋಬರ್ ಗ್ಯಾಸಲ್ಲಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟಕ. ಅಂದರೆ ಎಷ್ಟು ಕಾಂಪೋಸಿಷನ್ ಇದೆ ಅಂದರೆ ನೋಡಿ, ಮೀಥೇನ್ CH4 55 to 65% ಮೀಥೇನೇ ಇರುತ್ತೆ. ಇನ್ನು 35 to 45% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಇನ್ನು ಬೇರೆ ಬೇರೆವು ನೈಟ್ರೋಜನ್, ಹೈಡ್ರೋಜನ್ನು, ಕಾರ್ಬನ್ ಮೊನಾಕ್ಸೈಡು ಕೂಡ ಇರ್ತವೆ ಗೋಬರ್ ಗ್ಯಾಸಲ್ಲಿ. ಓಕೆ, ಇನ್ನು 5ನೇ ಪ್ರಶ್ನೆ, ಸೂರ್ಯನು ಭೂಮಿಯನ್ನು ಬಿಸಿ ಮಾಡುತ್ತಾನೆ. ಸನ್ ಈಟ್ಸ್ ದ ಅರ್ತ್ ಥ್ರೂ. ಯಾವುದರಿಂದ? ವಾಹಕತೆಯಿಂದ ಅಂದರೆ ಕಂಡಕ್ಷನಿಂದನ, ಸಂವಹನ ಅಥವಾ ಕನ್ವೆಕ್ಷನಿಂದನ, ವಿಕಿರಣಶೀಲತೆ ರೇಡಿಯೇಷನ್ ಇಂದನ, ಅಥವಾ ನನ್ ಆಫ್ ದಿ ಅಬವ್. ಅಂದರೆ ಸರಿಯಾದ ಉತ್ತರ ಸೂರ್ಯನು ತನ್ನ ಒಂದು ವಿಕಿರಣಶೀಲತೆಯಿಂದ ಅಥವಾ ರೇಡಿಯೇಷನಿಂದ ಭೂಮಿಯನ್ನು ಬಿಸಿ ಮಾಡ್ತಾನೆ ಅಲ್ವಾ. ಸೊ ವೆರಿ ಈಸಿ ಕ್ವೆಶನ್ ಅನಿಸುತ್ತೆ. ರೇಡಿಯೇಷನ್ ಆಗ್ತಾ ಇದೆ. ಬಟ್ ಇಲ್ಲಿ ನಾನು ಕಂಡಕ್ಷನ್ ಅಂದ್ರೇನು, ಕನ್ವೆಕ್ಷನ್ ಅಂದ್ರೇನು ಅಂತ ಸಹಿತನು ನಿಮ್ಗೆ ಅರ್ಥ ಮಾಡಿಸ್ತಾನೆ. ಓಕೆ, ನೋಡಿ, ಮೊದಲನೇದು ರೇಡಿಯೇಷನ್. ರೇಡಿಯೇಷನ್ ಅಂದ್ರೇನು ನೋಡಿ, ಕಿರಣಗಳು ಅಥವಾ ಅಲೆಗಳು ಅಥವಾ ಕಣಗಳ ರೂಪದಲ್ಲಿ ವಿಕಿರಣಗೊಳ್ಳುವ ಅಥವಾ ಹರಡುವ ಶಕ್ತಿಯನ್ನು ನಾವು ರೇಡಿಯೇಷನ್ ಅಂತ ಕರಿತೀವಿ. ಅಂದರೆ ಈಗ ಸೂರ್ಯನಿಂದ ರೇಡಿಯೇಟ್ ಆಗ್ತಾ ಇದೆ, ರೇಡಿಯೇಷನ್ ಬರ್ತಾ ಇದೆ. ಅಥವಾ ಒಂದು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಬೆಂಕಿಯಿಂದ ಒಂದಷ್ಟು ರೇಡಿಯೇಷನ್ ಬರ್ತಾ ಇರುತ್ತೆ ಅಲ್ವಾ. ಸೊ ನಮಗೆ ಫೀಲ್ ಆಗುತ್ತೆ ಆ ಬೆಂಕಿ ಹತ್ರ ನಾವು ಕೈಗಳನ್ನು ಇಟ್ಕೊಂಡಾಗ. ಸೊ ಆ ಒಂದು ಪ್ರಕ್ರಿಯೆಯನ್ನು ನಾವು ರೇಡಿಯೇಷನ್ ಅಂತ ಕರಿತೀವಿ. ಅಲ್ಲೇನಾಗ್ತಾ ಇರುತ್ತೆ, ಸೊ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ರೇಡಿಯೇಟ್ ಆಗ್ತಾ ಇರುತ್ತೆ ಅಥವಾ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ ಇನ್ ದ ಫಾರ್ಮ್ ಆಫ್ ರೇಸ್, ವೇವ್ಸ್ ಅಥವಾ ಪಾರ್ಟಿಕಲ್ಸ್ ಮುಖಾಂತರ. ಸೊ ಅದನ್ನು ರೇಡಿಯೇಷನ್ ಅಂತ ಕರಿತೀವಿ. ಇನ್ನು 2ನೇದು ಕಂಡಕ್ಷನ್. ಓಕೆ, ಕಂಡಕ್ಷನ್ ಅಂದರೆ ಕನ್ನಡದಲ್ಲಿ ವಾಹಕತೆ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಎ ಪ್ರೋಸೆಸ್ ಬೈ ವಿಚ್ ಈಟ್ ಎನರ್ಜಿ ಈಸ್ ಟ್ರಾನ್ಸ್ಮಿಟೆಡ್ ಥ್ರೂ ದ ಕೊಲಿಜನ್ ಬಿಟ್ವೀನ್ ದ ನೈಬರಿಂಗ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಅಂದರೆ ನೆರೆಯ ಪರಮಾಣುಗಳು ಅಥವಾ ಅಣುಗಳ ನಡುವಿನ ಘರ್ಷಣೆಯ ಮೂಲಕ ಶಾಖ ಶಕ್ತಿಯನ್ನು ಹರಡುವ ಪ್ರಕ್ರಿಯೆ. ಈಗ ಗ್ಯಾಸ್ ಸ್ಟವ್ ಮತ್ತು ಪ್ಯಾನ್ ಇಟ್ಟಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಫ್ಲೇಮ್ ಬರ್ತಾ ಇದೆ, ಇಲ್ಲಿ ಮೇಲ್ಗಡೆ ಒಂದು ಪ್ಯಾನ್ ಇದೆ. ಆ ಪ್ಯಾನ್ಗೆ ಈಟು ಟ್ರಾನ್ಸ್ಫರ್ ಪ್ರೋಸೆಸ್ನ ಕಂಡಕ್ಷನ್ ಅಥವಾ ವಾಹಕತೆ ಅಂತ ಕರಿತೀವಿ. ಟ್ರಾನ್ಸ್ಫರ್ ಆಫ್ ಈಟ್ ಆರ್ ಎಲೆಕ್ಟ್ರಿಕ್ ಕರೆಂಟ್ ಫ್ರಮ್ ಒನ್ ಸಬ್ಸ್ಟೆನ್ಸ್ ಟು ಅನದರ್ ಬೈ ಡೈರೆಕ್ಟ್ ಕಾಂಟ್ಯಾಕ್ಟ್. ನೋಡಿ, ಈ ಒಂದು ಫ್ಲೇಮ್ಗೆ ಆ ಪಾತ್ರೆಯನ್ನಿಟ್ಟಾಗ ಅದು ಆ ಒಂದು ಈಟು ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ವಾಹಕತೆ ಅಥವಾ ಕಂಡಕ್ಷನ್ ಅಂತ ಕರಿತೀವಿ. ಇನ್ನು 3ನೇದು ಕನ್ವೆಕ್ಷನ್. ಕನ್ವೆಕ್ಷನ್ ಅಂದರೆ ಇಲ್ಲಿ ನೋಡಿ, ಹೀಟ್ ಮಾಡ್ತಾ ಏನಾಗುತ್ತೆ, ಇಲ್ಲಿ ಕೆಳಗಡೆ ಪೋರ್ಷನ್ ನೀರು ಬಿಸಿ ಆಗುತ್ತೆ. ಆವಾಗ ಮೇಲ್ಗಡೆ ತಂಪಿರುತ್ತೆ, ಕೆಳಗಡೆ ಬಿಸಿ ಇರುತ್ತೆ. ಇಲ್ಲಿರ್ತಕ್ಕಂಥ ಅಣುಗಳು ಈ ಒಂದು ಮೀಡಿಯಮಿಂದ ಅಂದರೆ ಇಲ್ಲಿ ಹೀಟ್ ಇದೆ, ಇಲ್ಲಿ ಕೋಲ್ಡ್ ಇದೆ, ಹೀಟ್ ಕಡೆಯಿಂದ ಕೋಲ್ಡ್ ಕಡೆ ಹೋಗ್ತವೆ, ಕೋಲ್ಡ್ ಕಡೆಯಿಂದ ಹೀಟ್ ಕಡೆ ಬರ್ತವೆ. ಈ ಒಂದು ಸರ್ಕ್ಯುಲರ್ ಪ್ರೋಸೆಸ್ ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗೋದು. ಇದನ್ನು ನಾವು ಕನ್ವೆಕ್ಷನ್ ಅಂತ ಕರಿತೀವಿ. ಅಂದರೆ ಟ್ರಾನ್ಸ್ಫರ್ ಆಫ್ ಹೀಟ್ ಥ್ರೂ ದ ಫ್ಲೂಯಿಡ್, ಲಿಕ್ವಿಡ್ ಆರ್ ಗ್ಯಾಸ್ ಕಾಸ್ಡ್ ಬೈ ಮಾಲಿಕ್ಯುಲಾರ್ ಮೋಷನ್. ಓಕೆ, ಇದನ್ನು ಕನ್ವೆಕ್ಷನ್ ಅಥವಾ ಸಂವಹನ ಅಂತ ಕರಿತೀವಿ. ಅಂದರೆ ಗಾಳಿ ಅಥವಾ ನೀರಿನಂತಹ ಬಿಸಿಯಾದ ದ್ರವದ ಚಲನೆಯಿಂದ ಶಾಖವನ್ನು ವರ್ಗಾಯಿಸುವ ಪ್ರಕ್ರಿಯೆ. ನೋಡಿ ಯಾವ ಥರ ರೊಟೇಟ್ ಆಗ್ತಾ ಇದೆ, ಇಲ್ಲಿಂದ ಹೋಗಿ ಮತ್ತೆ ಕೆಳಗಡೆ ಬರ್ತಾ ಇದೆ. ಕೆಳಗೆ ಬಿಸಿ ಆದಾಗ ಮೇಲ್ಗಡೆ ತಂಪಾಗಿರುತ್ತೆ, ಹಾಗಾಗಿ ಆ ಪ್ರೋಸೆಸ್ ಆಗ್ತಾ ಇದೆ. ಈವನ್ ಇಲ್ಲೂ ಸಹಿತ ನೋಡಿ, ವಾರ್ಮ್ ಏರ್ ಮೇಲ್ಗಡೆ ಹೋಗುತ್ತೆ, ತಂಪೇರ್ ಕೆಳಗಡೆ ಬರುತ್ತೆ. ಈ ರೀತಿಯ ಒಂದು ಪ್ರೋಸೆಸ್ ಆಗುತ್ತೆ. ಓಕೆ, ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ಉರಿಯುವ ಅನಿಲ ಅಥವಾ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಎ ಇನ್ಫ್ಲಾಮೆಬಲ್ ಗ್ಯಾಸ್? ಓಕೆ, ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್, ನನ್ ಆಫ್ ದಿ ಅಬವ್. ಅಂದರೆ ಸರಿಯಾದ ಉತ್ತರ ಹೈಡ್ರೋಜನ್ ಅಂತಕ್ಕಂಥದ್ದು ಒಂದು ಇನ್ಫ್ಲಾಮೆಬಲ್ ಗ್ಯಾಸ್ ಅಥವಾ ಉರಿಯುವ ಅನಿಲ ಆಗುತ್ತೆ. ಸೊ ಹಾಗಾದರೆ ಗ್ಯಾಸ್ಗಳಲ್ಲಿ ನಾವು ಮೇಜರ್ ಆಗಿ ನೋಡೋದಾದರೆ ಒಂದು ಆಕ್ಸಿಡೈಸರ್ಸ್ ಅಂತ ಕರಿಬೋದು, ಇನ್ನೊಂದು ಇನರ್ಟ್ ಗ್ಯಾಸಸ್ ಅಂತ ಕರಿಬೋದು, ಫ್ಲಾಮೆಬಲ್ ಗ್ಯಾಸಸ್ ಅಂತ ಕರಿಬೋದು. ಬೇರೆ ಬೇರೆ ಇದ್ದಾವೆ. ಈ ಮೂರುಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳ್ಬೋದು, ಹಾಗಾಗಿ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಮೊದಲನೇದು ಆಕ್ಸಿಡೈಸರ್ಸ್ ಅಂದ್ರೇನು ನೋಡಿ, ದಹನ ಕ್ರಿಯೆಗೆ ಸಹಕಾರಿಯಾಗುವಂಥವನ್ನ ನಾವು ಆಕ್ಸಿಡೈಸರ್ಸ್ ಅಂತ ಕರಿತೀವಿ. ಅಂದರೆ ಆಕ್ಸಿಡೈಸರ್ಸ್ ಆರ್ ನಾಟ್ ಫ್ಲಾಮೆಬಲ್ ಬೈ ದೆಮ್ಸೆಲ್ಫ್. ಅವುಗಳಷ್ಟು ಅವಕ್ಕೆ ಏನವು ದಹನವನ್ನು ಮಾಡ್ಕೊಳ್ಳಲ್ಲ, ಬಟ್ ಏನು ಮಾಡ್ತಾವೆ ಅವು ಕಾಂಟ್ರಿಬ್ಯೂಟ್ ಟು ದ ಕಂಬಷನ್ ಆ್ಯಸ್ ಅನ್ ಆಕ್ಸಿಡೆಂಟ್. ಆ ದಹನ ಪ್ರಕ್ರಿಯೆಗೆ ಅವು ಸಹಕಾರಿ ಮಾಡ್ತವೆ. ಯೂಶಲಿ ಆಕ್ಸಿಜನ್ ನೋಡಿ, ಬೆಂಕಿ ಉರಿಬೇಕಾದ್ರೆ ಆಕ್ಸಿಜನ್ ಜಾಸ್ತಿ ಬಂದಷ್ಟು ಅದು ಜಾಸ್ತಿ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಇದನ್ನು ಆಕ್ಸಿಡೈಸರ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಲು ಆಕ್ಸಿಜನ್, ಕ್ಲೋರಿನ್, ನೈಟ್ರೋಜನ್ ಡೈಆಕ್ಸೈಡ್ ಇವೆಲ್ಲ ಆಕ್ಸಿಡೈಸರ್ಗಳಾಗ್ತವೆ. ಸೊ ಇನ್ನು ಎಕ್ಸಾಮಲ್ಲಿ ಇನರ್ಟ್ ಗ್ಯಾಸಸ್ ಅಂತ ಕೇಳ್ತಾ ಇರ್ತಾರೆ, ಜಡ ಅನಿಲಗಳಂತ. ಅವೇನಂತ ನೋಡೋಣ.
ಈ ಜಡ ಅನಿಲಗಳು ದಹನ ಪ್ರಕ್ರಿಯೆಗಳಲ್ಲಿ ಭಾಗವಹಿಸೋದಿಲ್ಲ. ಈ ಆಕ್ಸಿಜನ್ ಥರ ಅವು ಇನ್ವಾಲ್ವ್ ಆಗಲ್ಲ ಈ ಒಂದು ದಹನ ಪ್ರಕ್ರಿಯೆಯಲ್ಲಿ. ಬದಲಾಗಿ ಅವು ಇತರ ವಸ್ತುಗಳೊಂದಿಗೆ ಪ್ರತಿಕ್ರಿಯಿಸೋದಿಲ್ಲ. ಅಂಥವು ಈಲಿಯಮ್ಮು, ನೈಟ್ರೋಜನ್ನು, ನಿಯಾನ್ ಇವುಗಳು ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ. ಓಕೆ, ಇನ್ನು ಫ್ಲಾಮೆಬಲ್ ಅಥವಾ ಉರಿಯುವ, ದಹಿಸುವ ಅನಿಲಗಳು, ಗ್ಯಾಸ್ಗಳು ಯಾವಂದರೆ ಗಾಳಿ ಮತ್ತು ಆಮ್ಲಜನಕದೊಂದಿಗೆ ಸರಿಯಾದ ಸಾಂದ್ರತೆಯಲ್ಲಿ ಸಂಪರ್ಕಕ್ಕೆ ಬಂದರೆ ಇವು ಸ್ಫೋಟಗೊಳ್ಳುತ್ತವೆ. ಅಂಥವುಗಳನ್ನು ನಾವು ಫ್ಲಾಮೆಬಲ್ ಗ್ಯಾಸಸ್ ಅಂತ ಕರಿತೀವಿ. ಯಾವಿರ್ಬೋದು? ಅಮೋನಿಯಾ, ಬ್ಯೂಟೇನ್, ಮೀಥೇನ್, ಪ್ರೋಪಿಲಿನ್ ಇವೆಲ್ಲ ನೋಡಿ ಸ್ವಲ್ಪ ಗಾಳಿಯೊಂದಿಗೆ ಅಥವಾ ಆಮ್ಲಜನಕದೊಂದಿಗೆ ಒಂದಷ್ಟು ಸರಿಯಾದ ಸಾಂದ್ರತೆಯಲ್ಲಿ ಬಂದರೆ ಸಾಕವು ದಹಿಸ್ತವೆ ಅಥವಾ ಸ್ಫೋಟಗೊಳ್ತವೆ. ನಮ್ಮ ಗ್ಯಾಸ್ ಸಿಲಿಂಡರ್ ನೋಡಿದ್ದೀವಲ್ವ, ಸೊ ಆ ರೀತಿಯಾಗಿ. ಸೊ ಅದಕ್ಕೋಸ್ಕರ ಅವುಗಳನ್ನು ಫ್ಲಾಮೆಬಲ್ ಗ್ಯಾಸಸ್ ಅಥವಾ ಉರಿಯುವ, ದಹಿಸುವ ಅನಿಲಗಳು ಅಂತ ಕರಿತೀವಿ. ಸೊ ಇವುಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳಿರೋದ್ರಿಂದ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸಿಮಿಲರ್ ಒಂದು ಕ್ವಶನ್ನು, ಸುಡುವ ಮತ್ತು ದಹಿಸುವ ವಸ್ತುಗಳ ನಡುವಿನ ವ್ಯತ್ಯಾಸವೇನು? ನೋಡೋದಕ್ಕೆ ಸೇಮ್ ಅನಿಸ್ತಾ ಇದೆ, ಬಟ್ ದೆರ್ ಇಸ್ ಎ ಡಿಫ್ರೆನ್ಸ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ಲಾಮೆಬಲ್ ಆ್ಯಂಡ್ ಕಂಬಸ್ಟಿಬಲ್ ಮಟೀರಿಯಲ್ಸ್? ಓಕೆ, ಕಂಬಷನ್ನು, ಇನ್ಫ್ಲಾಮೇಷನ್ ಅಂತ ಕರಿತಾ ಇರ್ತೀವಲ್ವ. ಸೊ ಹಾಗಾದರೆ ಫ್ಲಾಮೆಬಲ್ಗೂ ಮತ್ತು ಕಂಬಸ್ಟಿಬಲ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ನೋಡಿ. ಸೊ ಫ್ಲಾಮೆಬಲ್ ಆ್ಯಂಡ್ ಕಂಬಸ್ಟಿಬಲ್ ಮಟೀರಿಯಲ್ಸ್ ಡಿಫರ್ ಬೇಸ್ಡ್ ಆನ್ ದ ಟೆಂಪರೇಚರ್ಸ್ ದೇ ಮಸ್ಟ್ ಬಿ ಎಕ್ಸ್ಪೋಸ್ಡ್ ಇನ್ ಆರ್ಡರ್ ಟು ಕ್ಯಾಚ್ ಫೈರ್. ಈಗ ಫ್ಲಾಮೆಬಲ್ ಮಟೀರಿಯಲು, ಕಂಬಸ್ಟಿಬಲ್ ಮಟೀರಿಯಲ್ ಎರಡೂ ಇರ್ತವೆ. ಸೊ ಅವುಗಳಿಗೆ ಎಷ್ಟು ಟೆಂಪ್ರೇಚರ್ ಕೊಟ್ಟರೆ ಅವು ಫೈರನ್ನು ಕ್ಯಾಚ್ ಮಾಡ್ಕೊಳ್ತವೆ ಅನ್ನೋದಿಲ್ಲಿ ಮ್ಯಾಟ್ರ್ ಆಗುತ್ತೆ. ಅಂದರೆ ಬೆಂಕಿ ಒತ್ತಿಕೊಳ್ಳಲು ಬೇಕಾದ ತಾಪಮಾನವನ್ನು ಆಧರಿಸಿ ನಾವು ವೆದರ್ ಇಟ್ ಈಸ್ ಎ ಕಂಬಸ್ಟಿಬಲ್ ಅಥವಾ ಫ್ಲಾಮೆಬಲ್ ಅಂತ ನಾವು ಡಿಸೈಡ್ ಮಾಡ್ಬೋದು. ಈಗ ನೋಡಿ, ಫ್ಲಾಮೆಬಲ್ ಆದರೆ ಒಂದು ಸ್ವಲ್ಪ ಟೆಂಪ್ರೇಚರ್ ಅಥವಾ ಒಂದು ಸ್ವಲ್ಪ ವೆರಿ ಲೆಸ್ ಟೆಂಪ್ರೇಚರ್ ಕೊಟ್ಟರು ಅದು ಬೆಂಕಿ ಹತ್ಕೊಳ್ಳುತ್ತೆ. ಕಂಬಸ್ಟಿಬಲ್ ಅಂದರೆ ಈಗ ಸಪೋಸ್ ನಾವು ಕಟ್ಟಿಗೆ ಇದೆ, ಕಟ್ಟಿಗೆ ಒಂದು ಉರಿಯುವ ಒಂದು ವಸ್ತು ಆಗುತ್ತೆ, ಅದಕ್ಕೆ ಜಾಸ್ತಿ ಟೆಂಪ್ರೇಚರ್ ಕೊಟ್ಟಾಗ ಅದು ಒತ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಡಿಫ್ರೆನ್ಸನ್ನು ನಾವು ತಿಳ್ಕೋಬೇಕು. ಓಕೆ, ಇನ್ನು 8ನೇ ಪ್ರಶ್ನೆ, ಈಜುಕೊಳವು ನಿಜವಾದ ಆಳಕ್ಕಿಂತ ಕಡಿಮೆ ಆಳವಾಗಿ ಕಾಣಿಸಿಕೊಳ್ಳಲು ಕಾರಣವೇನೆಂದರೆ? ಅಂದರೆ ದ ರೀಸನ್ ಫಾರ್ ಎ ಸ್ವಿಮ್ಮಿಂಗ್ ಪೂಲ್ ಟು ಅಪಿಯರ್ ಲೆಸ್ ಡೀಪ್ ದ್ಯಾನ್ ದ ಆ್ಯಕ್ಚುಯಲ್ ಡೆಪ್ತ್. ನೋಡಿ, ಸ್ವಿಮ್ಮಿಂಗ್ ಪೂಲು ಎಷ್ಟು ಆಳ ಇದೆಯೋ ಅಷ್ಟು ಆಳ ಕಾಣಿಸ್ತಾ ಇರಲ್ಲ, ಅದರ ಒಂದು ತಳ ಮೇಲ್ಗಡೆ ಇದೆ ಅನಿಸ್ತಾ ಇರುತ್ತೆ. ಆ್ಯಕ್ಚುಯಲ್ ಆಗಿ ನೋಡಿದಾಗ ಅದು ಇನ್ನಷ್ಟು ಆಳನೇ ಇರುತ್ತೆ. ಸೊ ಕಾರಣ ಏನಾಗಿರ್ಬೋದು ಅಂದರೆ ನೋಡಿ, ಬೆಳಕಿನ ಪ್ರತಿಫಲನ ಅಂದರೆ ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ಪ್ರಸರಣ ಡಿಸ್ಪರ್ಷನ್ ಆಫ್ ಲೈಟ್, ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬೆಳಕಿನ ವಕ್ರೀಭವನ ಅಥವಾ ರಿಫ್ರಾಕ್ಷನ್ ಆಫ್ ಲೈಟ್ ಈಸ್ ರೀಸನ್ ಫಾರ್ ಸ್ವಿಮ್ಮಿಂಗ್ ಪೂಲ್ ಟು ಅಪಿಯರ್ ಲೆಸ್ ಡೀಪ್ ದ್ಯಾನ್ ದ ಆ್ಯಕ್ಚುಯಲ್ ಡೆಪ್ತ್. ಅಂದರೆ ಈಜುಕೊಳ ಅದರ ನಿಜವಾದ ಆಳ ಎಷ್ಟಿದೆಯೋ ಅದಕ್ಕಿಂತಲೂ ಕಡಿಮೆ ಆಳ ಕಾಣಿಸೋದಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಸೊ ಯಾವ ಥರ ವರ್ಕ್ ಆಗುತ್ತೆ ನೋಡಿ, ಎಫೆಕ್ಟ್ಸ್ ಆಫ್ ರಿಫ್ರಾಕ್ಷನ್ ಇನ್ ಡೈಲಿ ಲೈಫು. ಮೀನು ಆಳದಲ್ಲಿದೆ, ಬಟ್ ಅವನಿಗೆ ಸ್ವಲ್ಪ ಮೇಲ್ಗಡೆ ಇದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ರಿಯಲ್ ಡೆಪ್ತ್ ಇಷ್ಟಿದ್ರೆ ಆ ಒಂದು ಈಜುಕೊಳದಲ್ಲಿ ನಮಗೆ ಕಾಣಿಸ್ತಾ ಇರೋದು ಮೇಲ್ಗಡೆ ಇಷ್ಟೇ ಇದೆಯೇನೋ ಅನಿಸ್ತಾ ಇರುತ್ತೆ ಅಲ್ವಾ. ಇದನ್ನು ಅಪರೆಂಟ್ ಡೆಪ್ತ್ ಅಂತೀವಿ, ಇದು ರಿಯಲ್ ಡೆಪ್ತ್. ಓಕೆ, ನಿಜವಾದ ಆಳ ಇದು ಆ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಆಳ ಅಂತ ಕರಿಬೋದು. ಓಕೆ, ನೆಕ್ಸ್ಟು ರಿಫ್ರಾಕ್ಷನ್ ಆಫ್ ಲೈಟ್ ಅಥವಾ ಬೆಳಕಿನ ವಕ್ರೀಭವನ ಅಂದ್ರೇನು? ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ತನ್ನ ದಿಕ್ಕನ್ನು ಬದಲಾವಣೆ ಮಾಡ್ಕೊಳ್ಳುತ್ತೆ. ಆ ಒಂದು ಪ್ರಕ್ರಿಯೆಯನ್ನು ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಓಕೆ, ಅಂದರೆ ಇಲ್ಲಿ ನೋಡಿ, ನೀರಿನಿಂದ ಈ ಗಾಳಿಗೆ ಬರುವಾಗ ಅಂದರೆ ಮಾಧ್ಯಮ ಚೇಂಜ್ ಆಗ್ತಾ ಇದೆ, ಮೀಡಿಯಂ ಚೇಂಜ್ ಆಗ್ತಾ ಇದೆ. ಈ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಅಂದರೆ ನೀರಿನಿಂದ ಗಾಳಿಗೆ ಬರಬೇಕಾದ್ರೆ ನೋಡಿ ಏನಾಗ್ತಾಯಿದೆ, ಅದರ ಒಂದು ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಇಲ್ಲಿ ಚೇಂಜ್ ಆಗ್ತಾ ಇದೆ, ಈ ಥರ ಡೈವರ್ಷನ್ ತೆಗೆದುಕೊಳ್ತಾ ಇದೆ. ಸೊ ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಬೆಳಕಿನ ವಕ್ರೀಭವನ ಅಥವಾ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಓಕೆ, ಸೊ ನೋಡಿ, ಅದಕ್ಕೋಸ್ಕರ ಏನಾಗ್ತಾ ಇದೆ, ಆ್ಯಕ್ಚುಲಿ ಮೀನು ಇಲ್ಲಿದ್ದರೂ ಸಹಿತನು ಹ್ಯೂಮನ್ ಕಣ್ಣಿಗೆ ಏನು ಕಾಣಿಸ್ತಾ ಇದೆಯೋ ಅದು ಇಷ್ಟೇ ಹತ್ತಿರದಲ್ಲಿದೆಯೋ ಕಾಣಿಸ್ತಾ ಇದೆ. ಸೊ DA ದೂರದಲ್ಲಿದೆ ಅಂತ ನಮಗೆ ಕಾಣಿಸ್ತಾ ಇರುತ್ತೆ, ಅದು ಆ್ಯಕ್ಚುಲಿ ರಿಯಲ್ ಇಷ್ಟು ದೂರದಲ್ಲಿರುತ್ತೆ. ಸೊ ಇದನ್ನು ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ಒಂದು ಪಾತ್ರೆಯಲ್ಲಿ ನೋಡಿ ನೀರನ್ನು ಹಾಕಿ ಒಂದು ಕಡ್ಡಿಯ ನೆಟ್ಟರೆ ಅದು ಬಾಗಿದೆಯೇನೋ ಅನಿಸ್ತಾ ಇರುತ್ತೆ ಅಲ್ವಾ. ಸೊ ಅದಕ್ಕೂ ಸಹಿತನೂ ಎಕ್ಸಾಂಪಲ್ ಏನಂದರೆ, ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್, ಸೇಮ್ ಎಕ್ಸಾಂಪಲ್, ಬಿಕಾಸ್ ರಿಫ್ರಾಕ್ಷನ್ ಆಫ್ ಲೈಟೇ ಅದಕ್ಕೂ ಕೂಡ ಕಾರಣ ಆಗಿರುತ್ತೆ. ಅದು ಒಂದು ಕಟ್ಟಿಗೆ ಬಾಗಿರೋ ಥರ ಕಾಣಿಸುತ್ತಲ್ವ,
ಅದು ಕೂಡ ಬೆಳಕಿನ ವಕ್ರೀಭವನದ ಒಂದು ಎಕ್ಸಾಂಪಲ್. ಓಕೆ. 9ನೇದು ಡೈನಾಮೋವನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಯಾವ ಶಕ್ತಿಯು ಪರಿವರ್ತಿಸಲು ಬಳಸಲಾಗುತ್ತದೆ. ಓಕೆ, ಅಂದರೆ ಡೈನಾಮೋ ಈಸ್ ಯೂಸ್ ಟು ಕನ್ವರ್ಟ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಇನ್ನೊಂದು ಯಾವುದೋ ಎನರ್ಜಿಗೆ ಕನ್ವರ್ಟ್ ಮಾಡೋದಕ್ಕೆ ಡೈನಾಮೋವನ್ನು ಬಳಸ್ತೀವಿ. ಒಂದು ಮೆಕ್ಯಾನಿಕಲ್ ಶಕ್ತಿ ಅಂದರೆ ಯಾಂತ್ರಿಕ ಶಕ್ತಿಯನ್ನು ಇನ್ಯಾವುದೋ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸ್ತೀವಿ. ಯಾವ ಶಕ್ತಿಯನ್ನಾಗಿ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಹಾಗಾದರೆ ಡೈನಾಮೋವನ್ನು, ಯಾಂತ್ರಿಕ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ, ಚಲನ ಶಕ್ತಿಯಾಗಿ, ವಿದ್ಯುತ್ ಶಕ್ತಿಯಾಗಿ ಅಥವಾ ಸಂಭಾವ್ಯ ಶಕ್ತಿಯಾಗಿ ಅಂದರೆ ಸರಿಯಾದ ಉತ್ತರ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡಲು ನಾವು ಡೈನಾಮೋವನ್ನು ಬಳಸ್ತೀವಿ. ಓಕೆ, ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಡೈನಾಮೋವನ್ನು ಬಳಸ್ತೀವಿ. ಓಕೆ, ಸೊ ಡೈನಾಮೋ ಕಂಡುಹಿಡಿದಿರ್ತಕ್ಕಂಥದ್ದು ಮೈಕಲ್ ಫ್ಯಾರಡೆ ಅವರು. ಸೊ ಡೈನಾಮೋವನ್ನು ನಮ್ಮ ಸೈಕಲ್ಗಳಲ್ಲಿ ಬಳಸ್ತೀವಿ. ನೋಡಿ, ಇಲ್ಲಿ ಸೈಕಲ್ ಇದೆ, ಇದು ಡೈನಾಮೋ. ಓಕೆ, ಇದು ರೊಟೇಟ್ ಆಗ್ತಾ ಇರುತ್ತೆ. ರೊಟೇಟ್ ಆದಂಗೆಲ್ಲ ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಎನರ್ಜಿ ಉತ್ಪಾದನೆ ಆಗುತ್ತೆ. ಆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಇಲ್ಲಿರ್ತಕ್ಕಂಥ ಲೈಟು ಆನ್ ಆಗುತ್ತೆ. ಓಕೆ, ಸೊ ಇದು ಡೈನಾಮೋ ವರ್ಕ್ ಆಗೋದು ಯಾವ ಥರ ಅಂದರೆ, ಇಲ್ಲಿ ನೋಡಿ ರೊಟೇಟಿಂಗ್ ನಾಬ್ ಇಲ್ಲಿರುತ್ತೆ, ಇದೇ ನಾಬ್ ಇಲ್ಲಿದೆ ನೋಡಿ. ಈ ನಾಬು ಈ ಟೈರ್ ಮೂವ್ ಆದಂಗೆಲ್ಲ, ಅಂದರೆ ಸೈಕಲ್ ಮೂವ್ ಆದಂಗೆಲ್ಲ ಈ ಒಂದು ನಾಬು ರೊಟೇಟ್ ಆಗ್ತಾ ಹೋಗುತ್ತೆ. ರೊಟೇಟ್ ಆದಂಗೆಲ್ಲ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಒಂದು ಮ್ಯಾಗ್ನೆಟು, ಒಂದು ಅಯಸ್ಕಾಂತ ರೊಟೇಟ್ ಆಗುತ್ತೆ. ಈ ರೊಟೇಟ್ ಆದಂಗೆಲ್ಲ ಈ ಒಂದು ಐರನ್ ಕೋರ್ಗೆ ತಾಮ್ರದ ತಂತಿಗಳನ್ನು, ಕಾಪರ್ ಕಾಯಿಲನ್ನು ಸುತ್ತಿರ್ತಾರೆ. ಹಾಗಾಗಿ ಈ ಒಂದು ಅಯಸ್ಕಾಂತ ಮತ್ತು ತಾಮ್ರ, ಸೊ ಇವೆರಡರ ಮಧ್ಯೆ ಈ ಅಯಸ್ಕಾಂತ ರೊಟೇಟ್ ಆದಂಗೆಲ್ಲ ಅಲ್ಲಿ ಒಂದು ಎಲೆಕ್ಟ್ರಿಕಲ್ ಎನರ್ಜಿ ಉತ್ಪಾದನೆ ಆಗುತ್ತೆ. ಆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಈ ಲೈಟು ಬೆಳಗುತ್ತೆ. ಸೊ ಇದು ಡೈನಾಮೋದ ಫಂಕ್ಷನಾಲಿಟಿ. ಓಕೆ, ಮೋಸ್ಟ್ಲಿ ಅರ್ಥ ಆಯಿತು ಅಂದ್ಕೊಳ್ತೇನೆ ಸಿಂಪಲ್ಲಾಗಿ. ಓಕೆ, ನೆಕ್ಸ್ಟು 10ನೇ ಪ್ರಶ್ನೆ, ಸೂರ್ಯನ ಶಕ್ತಿಯ ಉತ್ಪಾದನೆಯ ಪ್ರಕ್ರಿಯೆಯನ್ನು ಹೆಸರಿಸಿ. ನೇಮ್ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಎನರ್ಜಿ ಇನ್ ದ ಸನ್. ಪರಮಾಣು ಸಮ್ಮಿಳನ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್, ಪರಮಾಣು ವಿದಳನ ನ್ಯೂಕ್ಲಿಯರ್ ಫಿಷನ್, ಯಾಂತ್ರಿಕ ಶಕ್ತಿ ಮೆಕ್ಯಾನಿಕಲ್ ಎನರ್ಜಿ, ಉಷ್ಣ ಶಕ್ತಿ ಥರ್ಮಲ್ ಎನರ್ಜಿಯಿಂದನ ಅಂದರೆ ಆ್ಯಕ್ಚುಲಿ ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತಲ್ವ, ಅದು ಯಾವುದರ ಒಂದು ಪ್ರೋಸೆಸ್ ಅಂದರೆ ಅದನ್ನು ಪರಮಾಣು ಸಮ್ಮಿಳನ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಓಕೆ, ನೋಡಿ, ಸೂರ್ಯನ ಶಕ್ತಿಯು ಸೂರ್ಯನೊಳಗಿನಿಂದಲೇ ಉತ್ಪತ್ತಿಯಾಗುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಲೈಕ್ ಮೋಸ್ಟ್ ಸ್ಟಾರ್ಸ್, ಸನ್ ಈಸ್ ಮೇಡ್ ಅಪ್ ಆಫ್ ಮೋಸ್ಟ್ಲಿ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಆಟಮ್ಸಿಂದನೇ ಸೂರ್ಯ ಆಗಿರ್ತಾನೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪರಮಾಣು ಸಮ್ಮಿಳನ ಅಂತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ ಪ್ರಕ್ರಿಯೆಯಿಂದ ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತೆ. ಅದನ್ನು ಇಂಗ್ಲೀಷಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಒಂದು ಡ್ಯೂಟೋರಿಯಂ ಅಂತಕ್ಕಂಥದ್ದು ಹೈಡ್ರೋಜನ್ನ ಒಂದು ಐಸೋಟೋಪ್. ಅದರಲ್ಲಿ ಒಂದು ಪ್ರೋಟಾನ್ ಇದೆ, ಒಂದು ನ್ಯೂಟ್ರಾನ್ ಇದೆ. ಓಕೆ, ಇನ್ನೊಂದು ಟ್ರೀಟಿಯಂ ಅಂತಕ್ಕಂಥದ್ದು ಇನ್ನೊಂದು ಹೈಡ್ರೋಜನ್ನ ಐಸೋಟೋಪ್. ಅದರಲ್ಲಿ ಒಂದು ಪ್ರೋಟಾನ್ ಇದೆ, 2 ನ್ಯೂಟ್ರಾನ್ಗಳಿದ್ದಾವೆ. ಐಸೋಟೋಪ್ಸ್ ಅಂದ್ರೇನು, ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಐಸೋಟೋಪ್ ಅಂದರೆ ಒಂದು ಎಲಿಮೆಂಟ್ನ ವಿವಿಧ ರೂಪಗಳು, ಒಂದು ಮೂಲ ವಸ್ತುವಿನ ಬೇರೆ ಬೇರೆ ರೂಪಗಳು. ಅಂದರೆ ಒಂದೇ ಒಂದು ಪ್ರೋಟಾನ್ ನಂಬರ್ ಸೇಮ್ ಇರುತ್ತೆ, ನ್ಯೂಟ್ರಾನ್ ನಂಬರ್ ಬೇರೆ ಬೇರೆ ಆಗ್ತಾ ಇದೆ. ನೋಡಿ, ಇಲ್ಲಿ ಪ್ರೋಟಾನ್ ನಂಬರ್ ಒಂದೇ ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ನ್ಯೂಟ್ರಾನ್ ನಂಬರ್ ಬೇರೆ ಆಗ್ತಾ ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ ಹೀಗಾಗಿ ಈ 2 ಹೈಡ್ರೋಜನ್ನ ಬಹುರೂಪತೆಗಳಾಗ್ತವೆ. ಸೊ ಇವೆರಡು ಕಂಬೈನ್ ಆಗಿ ಫ್ಯೂಷನ್ ಆಗಿ ಏನಾಗುತ್ತೆ, ಒಂದು ಹೀಲಿಯಂ ರೆಡಿ ಆಗುತ್ತೆ. ಜೊತೆಗೆ ಹೀಲಿಯಮಲ್ಲಿ ಏನಿರುತ್ತೆ, 2 ನ್ಯೂಟ್ರಾನ್ಗಳು, 2 ಪ್ರೋಟಾನ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಅಡಿಷ್ನಲ್ ನ್ಯೂಟ್ರಾನ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಜೊತೆಗೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಬರುತ್ತೆ. ಸೊ ಈ ಒಂದು ಪ್ರೋಸೆಸ್ಸನ್ನು ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಸೊ 2 ಇಲ್ಲಿ ಡ್ಯೂಟೋರಿಯಂ ಮತ್ತು ಟ್ರೀಟಿಯಂ ಏನಾಗ್ತಾ ಇದೆ, ಫ್ಯೂಷನ್ ಆಗ್ತಾ ಇದ್ದಾವೆ. ಏನೇನು ಕೊಡುತ್ತೆ, ಒಂದು ಹೀಲಿಯಂನ ಕೊಡುತ್ತೆ, ಇನ್ನೊಂದು ಎಕ್ಸ್ಟ್ರಾ ಅಡಿಷ್ನಲ್ ನ್ಯೂಟ್ರಾನ್ನ ಕೊಡುತ್ತೆ. ಜೊತೆಗೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಈ ಒಂದು ಪ್ರೋಸೆಸ್ಸನ್ನು ಸನ್ಸ್ ನ್ಯೂಕ್ಲಿಯರ್ ಫ್ಯೂಷನ್ ಎನರ್ಜಿ ಅಂತ ಕರಿತೀವಿ. ಸೂರ್ಯನ ಶಕ್ತಿ ನ್ಯೂಕ್ಲಿಯರ್ ಫ್ಯೂಷನಿಂದ ಅಥವಾ ಪರಮಾಣು ಸಮ್ಮಿಳನದಿಂದ ಉಂಟಾಗುತ್ತೆ. ಓಕೆ, ಇನ್ನೊಂದು ಹರ್ಡ್ಸ್ ಇದರ ಯಾವುದರ SI ಯೂನಿಟು ಅಂತ. ಓಕೆ, ಅಂದರೆ ಹರ್ಡ್ಸ್ ಅಂತಕ್ಕಂಥದ್ದು ಯಾವುದರ SI ಯೂನಿಟ್ ಅಂದರೆ ಫ್ರೀಕ್ವೆನ್ಸಿ, ವೇವ್ ಲೆಂತ್, ಆಂಪ್ಲಿಟ್ಯೂಡ್, ಎನರ್ಜಿ. ಅಂದರೆ ಸರಿಯಾದ ಉತ್ತರ ನೋಡಿ, ಫ್ರೀಕ್ವೆನ್ಸಿಯ ಒಂದು SI ಯೂನಿಟ್ ಆಗುತ್ತೆ ಹರ್ಡ್ಸ್ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ SI ಯೂನಿಟ್ಸಲ್ಲಿ ಕೆಲವೊಂದನ್ನು ಭಾಳ ಎಕ್ಸಾಮಲ್ಲಿ ಕೇಳ್ತಾರೆ. ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ ಓಕೆ ನೋಡಿ, ಲೆಂತು ಅದರ ಒಂದು SI ಯೂನಿಟ್ಟು ಮೀಟರ್ ಆಗುತ್ತೆ, ಸಿಂಬಲ್ಲು M ಆಗುತ್ತೆ. ಮಾಸು ಕಿಲೋಗ್ರಾಮು
kg ಸಿಂಬಲ್ ಆಗುತ್ತೆ. ಟೈಮ್ ಸೆಕೆಂಡ್ ಈಸ್ ಎ SI ಯೂನಿಟ್. ನೋಡಿ ಟೈಮನ್ನು ನಾವು ಸೆಕೆಂಡು, ಮಿನಿಟು, ಅವರ್ ಅಂತೆಲ್ಲ ಕರಿಬೋದು, ಬಟ್ SI ಯೂನಿಟ್ ಅಂದರೆ ಯಾವುದು? ಸೆಕೆಂಡ್ ಆಗುತ್ತೆ. ಎಲೆಕ್ಟ್ರಿಕ್ ಕರೆಂಟು ಆ್ಯಂಪಿಯರು, ಥರ್ಮೋಡೈನಮಿಕ್ ಟೆಂಪ್ರೇಚರು ಕೆಲ್ವಿನ್ನು, ಅಮೌಂಟ್ ಆಫ್ ಸಬ್ಸ್ಟೆನ್ಸು ಮೋಲು, ಲ್ಯೂಮಿನಸ್ ಇಂಟೆನ್ಸಿಟಿ ಕ್ಯಾಂಡೆಲ್ ಆಗುತ್ತೆ. ಇನ್ನು ಬೇರೆ ಬೇರೆ ನೋಡೋದಾದರೆ ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಹರ್ಟ್ಸ್, ಇದೇ ಕ್ವೆಶನ್ ಬಂದಿರತಕ್ಕಂಥದ್ದು. ಅದ್ರ ಸಿಂಬಲ್ಲು HZ. ಓಕೆ. ಫೋರ್ಸು ನ್ಯೂಟನಲ್ಲಿ ಅಳಿತೀವಿ, ಪ್ರೆಷರು ಪ್ಯಾಸ್ಕಲ್ಲು, ಎನರ್ಜಿ ಜೌಲು, ಪವರು ವ್ಯಾಟು, ಎಲೆಕ್ಟ್ರಿಕ್ ಚಾರ್ಜು ಕೌಲಂಬು, ಎಲೆಕ್ಟ್ರಿಕ್ ಪೊಟೆನ್ಷಿಯಲು ವೋಲ್ಟು, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸು ಓಮು, ಅಂದರೆ ವಿದ್ಯುತ್ ಪ್ರತಿರೋಧ ಅಂತ ಕರಿತೀವಿ. ಸೆಲ್ಸಿಯಸ್ ಟೆಂಪ್ರೇಚರು ಡಿಗ್ರಿ ಸೆಲ್ಸಿಯಸಲ್ಲಿ ಅಳಿತೀವಿ. ಓಕೆ. ಸೊ ಇವು ಕನ್ನಡದಲ್ಲಿ ಕೆಲವೊಂದು ವರ್ಡ್ಸನ್ನು ನೀವು ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡಿ. ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೇನು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಏನಂತ. ಇದು ವಿದ್ಯುದಾವೇಶ ಕಣ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ವಿದ್ಯುತ್ ಸಾಮರ್ಥ್ಯ ಇರಬೇಕು. ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂದರೆ ವಿದ್ಯುತ್ ಪ್ರತಿರೋಧ ಇರಬೇಕು. ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು. ಓಕೆ. ಇನ್ನು ಬೇರೆ ಬೇರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 10⁻² ಅಂದರೆ ಹೆಕ್ಟೋ ಆಗುತ್ತೆ. 10⁻³ ಅಂದರೆ ಕಿಲೋ ಆಗುತ್ತೆ. 10⁻6 ಅಂದರೆ ಮೆಗಾ ಆಗುತ್ತೆ. 10⁻9 ಅಂದರೆ ಗಿಗಾ ಆಗುತ್ತೆ. 10⁻12 ಅಂದರೆ ಟೆರಾ ಆಗುತ್ತೆ. ಇದು ಕೂಡ ನೆನ್ಪಿಟ್ಕೊಂಡ್ರಿ, ವೆರಿ ಇಂಪಾರ್ಟೆಂಟ್. ಓಕೆ. ಇನ್ನು 10⁻2 ಸೆಂಟಿ, 10⁻3 ಮಿಲಿ, 10⁻−6 ಆ್ಯಕ್ಚುಲಿ ಇವು ಮೈನಸ್, 10⁻−6 ಮೈಕ್ರೋ, 10⁻−9 ನ್ಯಾನೋ, 10⁻−12 ಪೀಕೋ. ಇವೆಲ್ಲ ವೆರಿ ಇಂಪಾರ್ಟೆಂಟ್, ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡಿರ್ಬೇಕು. ಓಕೆ. ನೆಕ್ಸ್ಟು 12ನೇ ಪ್ರಶ್ನೆ, ಪರಮಾಣು ವಿದಳನ ಮತ್ತು ಪರಮಾಣು ಸಮ್ಮಿಳನ ಎಂದರೇನು? ಅಂದರೆ ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಲ್ವಾ. ನ್ಯೂಕ್ಲಿಯರ್ ಫ್ಯೂಷನ್ನು ಸನ್ನಲ್ಲಿ ಆಗುತ್ತೆ, ಶಕ್ತಿ ಉತ್ಪಾದನೆ ಆಗುತ್ತಲ್ವ, ಅದು ಪ್ರೋಸೆಸ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಈಗ ತಾನೇ ನೋಡಿದ್ವಿ. ಇನ್ನು ನ್ಯೂಕ್ಲಿಯರ್ ಫಿಷನ್ ಅಂದರೆ ಏನು ಅದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ. ಈ ಒಂದು ಡೈಗ್ರಾಮಲ್ಲಿ ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ನಮ್ಮ ಪರಮಾಣು ವಿದಳನ ಮತ್ತು ಪರಮಾಣು ಸಮ್ಮಿಳನಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡೋದಾದರೆ, ಫಸ್ಟ್ ನ್ಯೂಕ್ಲಿಯರ್ ಫಿಷನ್ ಯಾವ ಥರ ಆಗುತ್ತೆ ಅಂದರೆ, ಯುರೇನಿಯಂ 235 ಈ ಒಂದು ಎಲಿಮೆಂಟಿಗೆ ಒಂದು ಎಕ್ಸ್ಟ್ರಾ ನ್ಯೂಟ್ರಾನ್ ಬಂದಾಗ ಅದು ಯುರೇನಿಯಂ 236 ಆಗುತ್ತೆ. ನಂತರ ಅದು ಫಿಷನ್ ಆಗಿ ವಿದಳನ ಆಗಿ 2 ಆಗುತ್ತೆ. ಒಂದು ಬೇರಿಯಂ 144 ಮತ್ತು ಇನ್ನೊಂದು ಕ್ರಿಪ್ಟಾನ್ 89 ಆಗುತ್ತೆ. 3 ನ್ಯೂಟ್ರಾನ್ಗಳು ಬರ್ತವೆ. ಇದೇ ಒಂದು ಪ್ರೋಸೆಸ್ಸು ನಮ್ಮ ಅಣುವಿದ್ಯುತ್ ಸ್ಥಾವರಗಳಲ್ಲಾಗುತ್ತೆ, ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ. ಓಕೆ. ಹಾಗಾಗಿ ಒಂದು ಹೆಚ್ಚಿನ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಇದು ನ್ಯೂಕ್ಲಿಯರ್ ಫಿಷನ್ ಅಂದರೆ ಒಂದು ಎಲಿಮೆಂಟು 2 ಆಗಿ ಡಿವೈಡ್ ಆಗ್ತಾ ಇದೆ, ಫಿಷನ್ ಆಗ್ತಾ ಇದೆ, ವಿದಳನ ಆಗ್ತಾ ಇದೆ. ಓಕೆ. ಇನ್ನು ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಕಂಬೈನ್ ಆಗೋದು. ಓಕೆ. ಅಂದರೆ ಸಮ್ಮಿಳನ ಆಗೋದು, ಪರಮಾಣು ಸಮ್ಮಿಳನ ಅಂತ ಕರಿತೀವಿ. ನಾವು ಆಲ್ರೆಡಿ ಮಾತಾಡಿದ್ವಿ, ಡ್ಯೂಟೋರಿಯಂ ಮತ್ತು ಟ್ರೀಟಿಯಂ ಅಂತಕ್ಕಂಥವು ಹೈಡ್ರೋಜನ್ನ ಐಸೋಟೋಪ್ಗಳಾಗ್ತವೆ. ಅವೆರಡು ಇಲ್ಲಿ ಫ್ಯೂಷನ್ ಆಗ್ತವೆ, ಸಮ್ಮಿಳನ ಆಗ್ತವೆ. ಆ ಸಮ್ಮಿಳನದಲ್ಲಿ ಒಂದು ನ್ಯೂಟ್ರಾನ್ ಎಕ್ಸ್ಟ್ರಾ ಬರುತ್ತೆ ಮತ್ತು ಹೀಲಿಯಂ ಕ್ರಿಯೇಟ್ ಆಗುತ್ತೆ, ಜೊತೆಗೆ ಬಹಳಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದೇ ಸೂರ್ಯನಲ್ಲಿ ಆಗ್ತಕ್ಕಂಥ ಒಂದು ಕ್ರಿಯೆ ಆಗುತ್ತೆ ನ್ಯೂಕ್ಲಿಯರ್ ಫ್ಯೂಷನ್. ಇದನ್ನು ನಾವು ಭೂಮಿ ಮೇಲೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಎನಾರ್ಮಸ್ ಭಾಳಷ್ಟು ಒಂದು ಟೆಂಪ್ರೇಚರ್ ಬೇಕಾಗುತ್ತೆ, ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಕಷ್ಟ. ಸೊ ಹಾಗಾಗಿ ನಾವು ನ್ಯೂಕ್ಲಿಯರ್ ಫಿಷನನ್ನು ನಾವು ಬಳಸ್ತೀವಿ. ಪರಮಾಣು ವಿದಳನ ಕ್ರಿಯೆಯಿಂದ ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ ನಾವು ಅಣುವಿದ್ಯುತ್ ಸ್ಥಾವರಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಬಳಸ್ತೀವಿ. ಓಕೆ, ಇಷ್ಟು ನೆನ್ಪಿಡಬೇಕು. ನೆಕ್ಸ್ಟು 13ನೇದು, ಕೋಟಾ ನೋಟುಗಳ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದು? ಓಕೆ, ವಾಟ್ ಈಸ್ ದ ರೇಡಿಯೇಷನ್ ಯೂಸ್ ಫಾರ್ ದ ಡಿಟೆಕ್ಷನ್ ಆಫ್ ದ ಕೌಂಟರ್ಫೀಟ್ ನೋಟ್ಸ್? ಕೋಟಾ ನೋಟುಗಳಂತ ಕರಿತೀವಲ್ವ. ಸೊ ಅಲ್ಲಿ ಯಾವ ಒಂದು ರೇಸನ್ನು ಬಳಸ್ತಾರೆ ಅಂದರೆ ಅತಿ ನೇರಳೆ ವಿಕಿರಣ ಅಥವಾ ಅಲ್ಟ್ರಾ ವೈಲೆಟ್ ರೇಸ್ ಏನಿದೆಯೋ ಅವುಗಳನ್ನು ಬಳಸ್ತಾರೆ. ಓಕೆ. ಸೊ ಯಾವ ಥರ ಅಂದರೆ ಆ್ಯಕ್ಚುಲಿ ನೋಟುಗಳಲ್ಲಿ ಇನ್ವಿಸಿಬಲ್ ಫ್ಲೂರೋಸೆಂಟ್ ಫಾಸ್ಫರಸ್ನ ಬಳಸಿರ್ತಾರೆ, ಜೊತೆಗೆ ಅಲ್ಟ್ರಾ ವೈಲೆಟ್ ಇಂಕನ್ನು ಬಳಸಿರ್ತಾರೆ. ಸೊ ಹಾಗಾಗಿ ಇವುಗಳನ್ನು ನಾವು UV ಬೆಳಕಿನಲ್ಲಿ ಮಾತ್ರ ನೋಡ್ಬೋದು. ಸೊ UV ಡಿಟೆಕ್ಟರ್ಗಳು ನೋಟುಗಳಲ್ಲಿನ UV ಗುರುತುಗಳು ಅಸ್ತಿತ್ವದಲ್ಲಿದ್ದರೆ ಬೆಳಕನ್ನು ಹೊರಸೂಸುತ್ತವೆ. ಸೊ ಹಾಗಾಗಿ ಕೋಟಾ ನೋಟುಗಳಲ್ಲಿ ಯಾವ ಒಂದು ರೇಸನ್ನು ಬಳಸ್ತಾರೆ ಅಂದರೆ ನೇರಳಾತೀತ ಅಥವಾ ಅತಿ ನೇರಳೆ ವಿಕಿರಣಗಳು ಅಥವಾ ಅಲ್ಟ್ರಾ ವೈಲೆಟ್ ರೇಸನ್ನು ಬಳಕೆ ಮಾಡೋ ಮುಖಾಂತರ ಅದು ರಿಯಲ್ ನೋಟ ಅಥವಾ ಕೋಟಾ ನೋಟ ಅಂತ ಕಂಡುಹಿಡಿಬೋದು. ಓಕೆ. 14ನೇದು, ವರ್ಮಿ ಕಾಂಪೋಸ್ಟಿಂಗ್ ಅನ್ನು ಮಾಡುವ ಜೀವಿಗಳು ಯಾವ್ಯಾವು? ಆರ್ಗಾನಿಸಮ್ಸ್ ದಟ್ ಮೇಕ್ ವರ್ಮಿ ಕಾಂಪೋಸ್ಟಿಂಗ್ ಅಂದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಎರೆಹುಳು ಅಥವಾ ಅರ್ಥವರ್ಮ ಆಗುತ್ತೆ. ಓಕೆ. ನೋಡಿ, ಎರೆಹುಳುಗಳು ಸಾವಯವ ತ್ಯಾಜ್ಯ ವಸ್ತುಗಳನ್ನು ತಿಂದು ಅದನ್ನು ಅವುಗಳ ಜೀರ್ಣಾಂಗ ವ್ಯವಸ್ಥೆಯ ಮುಖಾಂತರ ಅರಳಿನ ರೂಪದ ವರ್ಮಿ ಕ್ಯಾಸ್ಟನ್ನು ನೀಡುತ್ತವೆ. ಸೊ ಹಾಗಾಗಿ ಈ ವರ್ಮಿ ಕ್ಯಾಸ್ಟು ಮತ್ತು ಆ ಒಂದು ಫುಡ್ ವೇಸ್ಟು, ಆ ಒಂದು ಮಟೀರಿಯಲನ್ನು ಏನು ರೆಡಿ ಮಾಡ್ತವೆ ಈ ಎರೆಹುಳುಗಳು, ಅದೆಲ್ಲವನ್ನು ನಾವು ವರ್ಮಿ ಕಾಂಪೋಸ್ಟ್ ಅಂತ ಕರಿತೀವಿ. ಸೊ
ಸೊ ಅದು ಯಾವ ಥರ ಆಗುತ್ತೆ ಅಂದರೆ ನೋಡಿ, ಈ ಒಂದು ವೆಜಿಟೇಬಲ್ ಅಥವಾ ಇನ್ನಿತರ ವೇಸ್ಟ್ಗಳನ್ನು ನಾವು ಈ ಒಂದು ಎರೆಹುಳುಗಳನ್ನು ಬಳಸಿ ವರ್ಮಿ ಕಾಂಪೋಸ್ಟನ್ನು ತಯಾರನ್ನು ಮಾಡ್ಬೋದು. ಓಕೆ, ನೆಕ್ಸ್ಟು 15ನೇದು, ಸಮಾನಾಂತರವಾದ 2 ಫಾಲ್ಟ್ಗಳು ಕುಸಿಯುವ ಮುಖಾಂತರ ಉಂಟಾಗುವ ಕಣಿವೆ ಯಾವುದು ಅಂದರೆ ದ ವ್ಯಾಲಿ ಕಾಸ್ಡ್ ಬೈ ದ ಕೊಲ್ಯಾಪ್ಸ್ ಆಫ್ 2 ಪ್ಯಾರಲಲ್ ಫಾಲ್ಸ್ ಅಂದರೆ ಅದು ರಿಫ್ಟ್ ಕಣಿವೆ ಆಗುತ್ತೆ. ಯಾವ ಥರ ಇರುತ್ತೆ ರಿಫ್ಟ್ ಕಣಿವೆ ಅಂದರೆ ನೋಡಿ, ಈ ಥರ ಕುಸಿದಿರುತ್ತೆ 2 ಕಡೆಯಿಂದ, ಇದನ್ನು ರಿಫ್ಟ್ ಕಣಿವೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ 16ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಕೊಲೆಸ್ಟ್ರಾಲ್ನಿಂದ ಪಡೆಯಲಾಗುವುದಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ನಾಟ್ ಬಿ ಒಬ್ಟೈನ್ ಫ್ರಮ್ ದ ಕೊಲೆಸ್ಟ್ರಾಲ್ ಅಂದರೆ ಸ್ಟಿರಾಯ್ಡ್ ಹಾರ್ಮೋನ್ಗಳು, ಬೈಲ್ ದ್ರಾವಣಗಳು, ಆಲ್ಡೋಸ್ಟಿರಾನ್ಸ್ ಮತ್ತು ಗ್ಲುಕಗನ್ಸ್. ಅಂದರೆ ಸರಿಯಾದ ಉತ್ತರ ಗ್ಲುಕಗನ್ಸ್ನ ಮಾತ್ರ ನಾವು ಕೊಲೆಸ್ಟ್ರಾಲ್ನಿಂದ ಪಡೆಯೋಕ್ಕಾಗೋದಿಲ್ಲ. ಮಿಕ್ಕಿರ್ತಕ್ಕಂಥ ಬೈಲ್ ಅಥವಾ ಸ್ಟಿರಾಯ್ಡ್ ಹಾರ್ಮೋನ್ಸ್ ಮತ್ತು ಆಲ್ಡೋಸ್ಟಿರಾನ್ಗಳನ್ನು ಕೊಲೆಸ್ಟ್ರಾಲ್ನಿಂದ ಕ್ರಿಯೇಟ್ ಆಗುತ್ತವೆ. ಓಕೆ, ನೋಡಿ, ಎಲ್ಲ ಸ್ಟಿರಾಯ್ಡ್ ಹಾರ್ಮೋನ್ಗಳನ್ನು ಕೊಲೆಸ್ಟ್ರಾಲ್ನಿಂದ ಪಡಿತೀವಿ. ಪಿತ್ತರಸ ಲವಣಗಳು ಅಥವಾ ಬೈಲ್ ಸಾಲ್ಟ್ಸ್ ಅಂತ ಏನು ಕರಿತೀವಿ, ಪಿತ್ತರಸದಲ್ಲಿರ್ತವೆ. ಅದರ ಪ್ರಾಥಮಿಕ ಅಂಶಗಳಲ್ಲಿ ಒಂದಾಗಿದೆ ಬೈಲ್ ಸಾಲ್ಟ್ಸು. ದೇಹದಲ್ಲಿನ ಕೊಬ್ಬಿನ ಅಥವಾ ಫ್ಯಾಟ್ನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ಈ ಒಂದು ಬೈಲ್ ಸಾಲ್ಟ್ಸ್. ಓಕೆ, ಸೊ ಅವುಗಳನ್ನು ಸಹಿತ ನಾವು ಈ ಒಂದು ಕೊಲೆಸ್ಟ್ರಾಲ್ನಿಂದ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಆಲ್ಡೋಸ್ಟಿರಾನ್ಸ್ ಅಂತಕ್ಕಂಥದ್ದು ಹಾರ್ಮೋನು ಏನು ಮಾಡುತ್ತೆ ಅದು ಅಂದರೆ ದೇಹದಲ್ಲಿನ ಉಪ್ಪು ಮತ್ತು ನೀರನ್ನು ನಿಯಂತ್ರಿಸಿ ರಕ್ತದೊತ್ತಡದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇನ್ನು ಗ್ಲುಕೋಗನ್ನು ಕೊಲೆಸ್ಟ್ರಾಲ್ನಿಂದ ಪಡೆಯೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅದೇನು ಮಾಡುತ್ತೆ ಅಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ ಗ್ಲುಕೋಗನ್ನು. ಅದೆಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ ಪ್ಯಾಂಕ್ರಿಯಾಸಲ್ಲಿ ಅಥವಾ ನಮ್ಮ ಮೆದೋಜೀರಕ ಗ್ರಂಥಿಯಲ್ಲಿ ಉತ್ಪಾದನೆ ಆಗುತ್ತೆ. ಓಕೆ, ಸೊ ಹಾಗಾದರೆ ಕೊಲೆಸ್ಟ್ರಾಲ್ ಅಂದ್ರೇನು? ಸೊ ಇಲ್ಲಿ 2 ಟೈಪ್ ಆಫ್ ಕೊಲೆಸ್ಟ್ರಾಲ್ ಇರುತ್ತೆ. ಒಂದು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ LDL, ಇನ್ನೊಂದು ಹೈ ಡೆನ್ಸಿಟಿ ಲಿಪೋಪ್ರೋಟೀನ್, ಇದು ಆ್ಯಕ್ಚುಲಿ HDL ಆಗಬೇಕು. ಓಕೆ, ಹಾಂ, ಸೊ ಇಲ್ಲಿ ಕೊಲೆಸ್ಟ್ರಾಲ್ ಅಂದರೆ ಒಂದು ಸಬ್ಸ್ಟೆನ್ಸು, ಅದು ನಮ್ಮ ಬಾಡಿಲಿರುತ್ತೆ. ಅದು ಜಾಸ್ತಿ ಲಿವರಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಕೆಲವೊಂದು ನಾವೇನು ಆಹಾರ ತೆಗೆದುಕೊಳ್ತೀವಿ ಅದರಿಂದನೂ ಬರುತ್ತೆ. ಅದರಲ್ಲಿ 2 ಟೈಪ್ಸ್ ಅಂತ ಹೇಳ್ತಾ ಇದೆ, LDL ಮತ್ತು HDL. LDL ಆ್ಯಕ್ಚುಲಿ ಬ್ಯಾಡ್ ಕೊಲೆಸ್ಟ್ರಾಲು, HDL ಒಳ್ಳೆ ಕೊಲೆಸ್ಟ್ರಾಲು. ಓಕೆ, ಸೊ ಇಷ್ಟು ತಿಳ್ಕೊಬೇಕು. ಕೊಲೆಸ್ಟ್ರಾಲ್ ಬೇಕು, ಬಟ್ ಸರಿಯಾದ ಪ್ರಮಾಣದಲ್ಲಿರಬೇಕು. ಅದು ಜಾಸ್ತಿ ಆದರೆ ಭಾಳ ತೊಂದರೆ ಆಗುತ್ತೆ. ಓಕೆ, ನೋಡಿ, ಬೀಫು, ಫಿಶು, ಚಿಕನ್, ಮಿಲ್ಕಲ್ಲೂ ಕೂಡ ಕೊಲೆಸ್ಟ್ರಾಲ್ ಇರೋದನ್ನು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟು 17ನೇ ಪ್ರಶ್ನೆ, ಭೂಮಿಯ ಮೇಲ್ಮೈಗೆ ಹತ್ತಿರವಿರುವ ವಾತಾವರಣದ ಪದರ ಯಾವುದು? ವೆರಿ ಬೇಸಿಕ್ ಕ್ವಶನ್. ದ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಕ್ಲೋಸ್ ಟು ದ ಅರ್ಥ್ ಸರ್ಫೇಸ್ ಈಸ್ ಕಾಲ್ಡ್ ಆ್ಯಕ್ಚುಲಿ ಟ್ರೋಪೋಸ್ಫಿಯರ್ ಅಲ್ವಾ, ಟ್ರೋಪೋಮಂಡಲ ಅಂತ ಏನು ಕರಿತೀವಿ. ಅದು ನಮ್ಮ ಭೂಮಿಗೆ ಹತ್ತಿರ ಇರತಕ್ಕಂಥ ಒಂದು ವಲಯ ಆಗುತ್ತೆ ನಮ್ಮ ವಾತಾವರಣದಲ್ಲಿ. ಸೊ ಹಾಗಾದರೆ ಒಂದು ಗ್ಲಾನ್ಸು, ಟ್ರೋಪೋಸ್ಫಿಯರ್ 0 to 12 ಕಿಲೋಮೀಟರ್, ಸ್ಟಾಟೋಸ್ಫಿಯರ್ 12 to 50, ಮೀಸೋಸ್ಫಿಯರ್ 50 to 80, ಥರ್ಮೋಸ್ಫಿಯರ್ 80 to 700, ಎಕ್ಸೋಸ್ಫಿಯರ್ 700 to 1,90,000. ಇನ್ನು ಓಝೋನ್ ಲೇಯರ್ ಎಲ್ಲಿ ಬರುತ್ತೆ ಅಂದರೆ ಸ್ಟಾಟೋಸ್ಫಿಯರ್ ಮತ್ತು ಟ್ರೋಪೋಸ್ಫಿಯರ್ ಮಧ್ಯದಲ್ಲಿ ಬರುತ್ತೆ, ಅರೌಂಡ್ 20 to 30 ಕಿಲೋಮೀಟ್ರ್ ಅರೌಂಡ್ ದೂರದಲ್ಲಿ. ಓಕೆ, ಇನ್ನು 18ನೇ ಪ್ರಶ್ನೆ, ಭೂಮಿಯ ಸುತ್ತ ತಿರುಗಲು ಚಂದ್ರ ಎಷ್ಟು ದಿನಗಳನ್ನು ತೆಗೆದುಕೊಳ್ತಾನೆ? ಹೌ ಮೆನಿ ಡೇಸ್ ಡಸ್ ದ ಮೂನ್ ಟೇಕ್ ಟು ರಿವಾಲ್ವ್ ಅರೌಂಡ್ ದ ಅರ್ತ್? ಸೊ ಸರಿಯಾದ ಉತ್ತರ 27.32 ಡೇಸನ್ನು ತೆಗೆದುಕೊಳ್ತಾನೆ. ಭೂಮಿಯ ಸುತ್ತ ತಿರುಗಲು ಚಂದ್ರ ಅಷ್ಟು ದಿನಗಳನ್ನು ತೆಗೆದುಕೊಳ್ತಾನೆ. ಸೊ ನೋಡಿ, ಚಂದ್ರ ಭೂಮಿಯ ಏಕೈಕ ಸ್ವಾಭಾವಿಕ ಉಪಗ್ರಹ ಆಗಿದೆ ಅಲ್ವಾ. ಇನ್ನು ಭೂಮಿ ಸೂರ್ಯನ ಸುತ್ತ ತಿರುಗಿದರೆ ಚಂದ್ರ ನಮ್ಮ ಭೂಮಿಯ ಸುತ್ತ ತಿರುಗ್ತಾನೆ, ಯಾಕಂದರೆ ನಮ್ಮ ಭೂಮಿಯ ಉಪಗ್ರಹ ಆಗಿದೆ ಮತ್ತು ನ್ಯಾಚುರಲ್ ಸ್ಯಾಟಲೈಟ್ ಕೂಡ ಮೂನ್. ಓಕೆ, 19ನೇದು, ಗಾಳಿಯ ಒತ್ತಡವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಏರ್ ಪ್ರೆಷರ್ ಈಸ್ ಮೆಜರ್ಡ್ ಬೈ ಸೊ ಬ್ಯಾರೋಮೀಟರ್. ಓಕೆ, ಸೊ ಹಾಗಾದರೆ ಕೆಲವೊಂದು ಈ ಯಾವುದರಿಂದ ಯಾವುದನ್ನು ಅಳಿತಾರೆ ಅಂತಕ್ಕಂಥ ಪ್ರಶ್ನೆಗಳನ್ನು ಕೂಡ ಬರ್ತವೆ. ಹಾಗಾಗಿ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀನಿ, ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಒಂದು ಎಕ್ಸಾಂಪಲ್ ಹೇಳೋದಾದರೆ ಅನಿಮೋಮೀಟ್ರು ಸ್ಪೀಡ್ ಆಫ್ ವಿಂಡು, ಇನ್ನು ಆಮ್ಮೀಟ್ರು ಎಲೆಕ್ಟ್ರಿಕ್ ಕರೆಂಟು, ಬ್ಯಾರೋಮೀಟರ್ ನೋಡಿ ಅಟ್ಮಾಸ್ಫಿಯರಿಕ್ ಪ್ರೆಷರು, ಇನ್ನು ವೆರಿ ಇಂಪಾರ್ಟೆಂಟ್ ಆಗ್ತಕ್ಕಂಥವು ಎಲೆಕ್ಟ್ರೋ ಕಾರ್ಡಿಯೋಗ್ರಾಫು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಹಾರ್ಟು, ಇನ್ನು ಗ್ಯಾಲ್ವನೋಮೀಟ್ರು ಎಲೆಕ್ಟ್ರಿಸಿಟಿ, ಹೈಡ್ರೋಮೀಟ್ರು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಲಿಕ್ವಿಡ್ಸು, ಹೈಗ್ರೋಮೀಟ್ರು ಡೆನ್ಸಿಟಿ ಆಫ್ ಏರ್ ನೋಡಿ, ಡೆನ್ಸಿಟಿ ಆಫ್ ಏರು ಹೈಗ್ರೋಮೀಟ್ರು, ಸ್ಪೀಡ್ ಆಫ್ ಏರ್ ಅಥವಾ ವಿಂಡು ಆನಿಮೋಮೀಟ್ರು. ಓಕೆ, ನೆಕ್ಸ್ಟ್ ಯಾವ ಇಂಪಾರ್ಟೆಂಟ್ ಆಗ್ತವೆ? ಲ್ಯಾಕ್ಟೋಮೀಟ್ರು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಮಿಲ್ಕು, ನೆಕ್ಸ್ಟು ಸೀಸ್ಮೋಮೀಟರ್ಸು ಮೂಮೆಂಟ್ ಆಫ್ ದ ಅರ್ತ್ ಸರ್ಫೇಸು, ಥರ್ಮೋಮೀಟ್ರು ಟೆಂಪ್ರೇಚರು, ವಿಸ್ಕಾಮೀಟ್ರು ವಿಸ್ಕಾಸಿಟಿ ಆಫ್ ಫ್ಲೂಯಿಡು, ವೋಲ್ಟ್ ಮೀಟ್ರು ವೋಲ್ಟೇಜನ್ನು ಮೆಜರ್ ಮಾಡೋದಕ್ಕೆ. ಓಕೆ, ಇನ್ನು ಲಾಸ್ಟ್ ಒನ್ನು ನೋಡಿ, ಜನರಲ್ ಸೈನ್ಸ್ ಮೇಲೆ ನಾವು ಒಂದಷ್ಟು ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ದೀವಿ. ಅದರ 3ನೇ ಭಾಗದ ಕೊನೆಯ ಪ್ರಶ್ನೆ ಆಗುತ್ತೆ. 20ನೇ ಪ್ರಶ್ನೆ, ಆಲಿಗೋಟ್ರೋಪಿಕ್ ಸರೋವರ ಎಂದರೇನು ಅಥವಾ ಅದು ಏನನ್ನು ಒಳಗೊಂಡಿರುತ್ತೆ? ಆ್ಯನ್ ಆಲಿಗೋಟ್ರೋಪಿಕ್
ಲೇಕ್ ಆ್ಯಸ್ ಕಡಿಮೆ ಪೋಷಕಾಂಶಗಳು ಮತ್ತು ಕಡಿಮೆ ಉತ್ಪಾದಕತೆಯನ್ನು ಹೊಂದಿರುತ್ತೆ. ಅಂದರೆ ಲೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಲೋ ಪ್ರಾಡಕ್ಟಿವಿಟಿ, ಆಲಿಗೋಟ್ರೋಪಿಕ್ ಸರೋವರ. ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆಲಿಗೋ ಅಂದರೆ ಏನಂದರೆ ಕಡಿಮೆ ಅಂದಂಗೆ, ಭಾಳ ಕಡಿಮೆ ಅಂದಂಗೆ. ಓಕೆ, ಇನ್ನು ಆಲಿಗೋಟ್ರೋಪಿಕ್ ಅಂದರೆ ಬಹಳ ಕಡಿಮೆ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥದ್ದು. ಅಂದರೆ ರಂಜಕ ಸಾರಜನಕಗಳನ್ನು ಅಂದರೆ ಫಾಸ್ಫರಸ್ ಮತ್ತು ನೈಟ್ರೋಜನನ್ನು ಭಾಳ ಕಡಿಮೆ ಹೊಂದಿರತಕ್ಕಂಥ ಒಂದು ಲೇಕನ್ನು ನಾವು ಆಲಿಗೋಟ್ರೋಪಿಕ್ ಲೇಕ್ ಅಂತಲೂ ಕರಿಬೋದು. ಓಕೆ, ಸೊ ಇಲ್ಲಿ ಟ್ರೋಪಿಕ್ ಸ್ಟೇಟ್ ಆಫ್ ಇಂಡೆಕ್ಸ್ TSI ಅಂತಕ್ಕಂಥದ್ದು ಈಸ್ ಅ ಕ್ಲಾಸಿಫಿಕೇಶನ್ ಸಿಸ್ಟಮ್ ಡಿಸೈನ್ ಟು ರೇಟ್ ವಾಟರ್ ಬಾಡೀಸ್ ಬೇಸ್ಡ್ ಆನ್ ದ ಅಮೌಂಟ್ ಆಫ್ ಬಯೋಲಾಜಿಕಲ್ ಪ್ರಾಡಕ್ಟಿವಿಟಿ ದೇ ಸಸ್ಟೈನ್. ಎಷ್ಟು ಅಲ್ಲಿ ಬಯೋಲಾಜಿಕಲ್ ಪ್ರಾಡಕ್ಟಿವಿಟಿ ಇರುತ್ತೆ ಅನ್ನೋದ್ರ ಮೇಲೆ ಈ TSI ಇಂಡೆಕ್ಸನ್ನು ಕೊಡ್ತಾರೆ. ಆ TSI ಮುಖಾಂತರ ನಾವು ಇಲ್ಲಿ 3 ಟೈಪ್ ಆಫ್ ಲೇಕ್ಗಳನ್ನು, ಒಂದು ವಾಟರ್ ಬಾಡೀಸನ್ನು ನಾವು ಕ್ಲಾಸಿಫೈ ಮಾಡ್ಬೋದು. ಒಂದು ಆಲಿಗೋಟ್ರಾಫಿಕ್ ಅಂದರೆ TSI ನಂಬರು 0 to 40 ಇರುತ್ತೆ. ಅದರಲ್ಲಿ ಕನಿಷ್ಠ ಜೈವಿಕ ಉತ್ಪಾದತೆಯಿಂದ ಇರುತ್ತೆ ಮತ್ತು ಅಲ್ಲಿ ಉತ್ತಮ ನೀರಿನ ಗುಣಮಟ್ಟ. ಕನಿಷ್ಠ ಜೈವಿಕ ಉತ್ಪಾದಕತೆ ಇದೆ ಅಂದರೆ ನೀರಿನ ಗುಣಮಟ್ಟ ಚೆನ್ನಾಗಿರುತ್ತೆ, ಅಲ್ಲಿ ಯಾವುದೇ ರಂಜಕ ಫಾಸ್ಫರಸ್ ಜಾಸ್ತಿ ಇರೋದಿಲ್ಲ, ಹಾಗಾಗಿ ಅಲ್ಲಿ ಆ್ಯಕ್ಟಿವಿಟಿ ಬಯೋಲಾಜಿಕಲ್ ಪ್ರಾಡಕ್ಟಿವಿಟಿ ಕಡಿಮೆ ಇರುತ್ತೆ. ಇನ್ನು ಎರಡನೇದು ಮೀಸೋಟ್ರೋಫಿಕ್, ಅಲ್ಲಿ TSI ಇಂಡೆಕ್ಸು 40 to 60 ಇರುತ್ತೆ. ಇದು ಮಧ್ಯಮ ಮಟ್ಟದ ಜೈವಿಕ ಉತ್ಪಾದತೆಯನ್ನು ಹೊಂದಿರುತ್ತೆ, ಇಲ್ಲಿ ನೀರಿನ ಗುಣಮಟ್ಟ ಮಧ್ಯಮವಾಗಿರುತ್ತೆ. ಇನ್ನು ಫೈನಲ್ಲು ಯೂಟ್ರೋಫಿಕ್ ಟು ಹೈಪರ್ ಯೂಟ್ರೋಫಿಕ್ ಅಂತ ಕರಿತೀವಿ. ಅಲ್ಲಿ TSI ಇಂಡೆಕ್ಸು 60 to 100 ಇರುತ್ತೆ, ಅಲ್ಲಿ ಹೆಚ್ಚಿನ ಜೈವಿಕ ಉತ್ಪಾದಕತೆ ಹೊಂದಿರುತ್ತೆ, ಹಾಗಾಗಿ ಅಲ್ಲಿ ನೀರಿನ ಗುಣಮಟ್ಟ ಕಳಪೆ ಇರುತ್ತೆ. ಕಡಿಮೆ ಜೈವಿಕ ಉತ್ಪಾದಕತೆ ಇದ್ದರೆ ನೀರಿನ ಗುಣಮಟ್ಟ ಹೆಚ್ಚಿಗಿರುತ್ತೆ, ಜಾಸ್ತಿ ಜೈವಿಕ ಉತ್ಪಾದಕತೆ ಇದ್ದರೆ ನೀರಿನ ಗುಣಮಟ್ಟ ಕಳಪೆ ಇರುತ್ತೆ. ಓಕೆ, ಇಲ್ಲಿ ನೋಡಿ ಆಲಿಗೋಟ್ರೋಪಿಕಲ್ಲಿ ವಾಟರ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಮತ್ತು ಅದರಲ್ಲಿ ಸೆಡಿಮೆಂಟು ಮಣ್ಣು ಎಷ್ಟು ಸಂಗ್ರಹ ಆಗಿದೆ ಅಂದರೆ ಕೇವಲ ಸ್ವಲ್ಪ ಅಲ್ವಾ. ಸೊ ಇನ್ನು ಮೀಸೋಟ್ರೋಪಿಕಲ್ಲಿ ಮಣ್ಣು ಅಥವಾ ಸೆಡಿಮೆಂಟು ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ, ಆಲ್ಗೇಸ್ ಇದ್ದಾವೆ ನೋಡಿ, ಕೆಲವೊಂದು ಸಸ್ಯಗಳು ಬೆಳೆದಿದ್ದಾವೆ. ಇನ್ನು ಯೂಟ್ರೋಪಿಕಲ್ಲಿ ನೋಡಿ ಎಷ್ಟೆಲ್ಲ ಒಂದು ಸೆಡಿಮೆಂಟು ಅಥವಾ ಮಣ್ಣು ಸಂಗ್ರಹ ಆಗಿದೆ ಅಲ್ವಾ, ಅಥವಾ ಹೂಳು ತುಂಬಿದೆ ಆ ಒಂದು ಕೆರೆಯಲ್ಲಿ, ಹಾಗಾಗಿ ಅಲ್ಲಿ ಜಾಸ್ತಿ ಒಂದು ಈ ಆಲ್ಗೆಗಳು ಕೂಡ ಉಟ್ಕೊಂಡಿದ್ದಾವೆ. ಸೊ ಈ ಒಂದು ಆಲಿಗೋಟ್ರೋಪಿಕ್, ಮೀಸೋಟ್ರೋಪಿಕ್ ಮತ್ತು ಯೂಟ್ರೋಪಿಕ್ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ತಿಳ್ಕೊಬೇಕು. ಎಕ್ಸಾಮಲ್ಲಿ ಕೇಳಿದ್ದಾರೆ ಸಹಿತ. ಓಕೆ, ಸೊ ಹೀಗೆ ಈ ಒಂದು ವಿಡಿಯೋದಲ್ಲಿ ನಾವು ಭಾಗ 3ರಲ್ಲಿ 20 ಪ್ರಮುಖವಾಗಿರ್ತಕ್ಕಂಥ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನು ನೋಡಿದ್ವಿ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸೊ ಭಾಳಷ್ಟು ವೀಡಿಯೋಸ್ ನಮ್ಮ ಒಂದು ಯೂಟ್ಯೂಬಲ್ಲಿದ್ದಾವೆ ಕನ್ನಡದಿಂದ, ಹೋಗಿ ನೋಡಿ. ನಾನು ಸಹಿತ ಹಲವಾರು ವೀಡಿಯೋಗಳನ್ನು ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಹೀಗೆ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ